ಭಕ್ತಿಂ ಪ್ರಯಚ್ಛ ರಘುಪುಂಗವ ನಿರ್ಭರಾಮಿ ಕಾಮಾದಿದೋಷರಹಿತಂ ಕುರುಮಾದ ಅತುಲಿತ ಬಲಧಾಮಂ ಹೇಮಶೈಲಾಭದೇಹಂ ತನುಜವನ ಕೃಷಾಂ ಜ್ಞಾನಿನಾಮಗ್ರಗಣಂ सकलगुणनिधानं वानराणां रघुपति प्रियभक्तं आप्तजातं विजयापदे कालोनि प्रपंच मुक्षु जनाराहि अध्यात्मचर्चा करोमि बहुलोकजेमेन भीति नमस्कारत्या बोलो राजा राम राम बोलो सीता राम राम 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 की जीवन समर्पित ಸಾಮಾನ್ಯವಾಗಿ ನಾವು ವ್ಯವಹಾರದಲ್ಲಿನೇ ಅಥವಾ ಅಧ್ಯಾತ್ಮದಲ್ಲಿನೇ ಎರಡು ಶಬ್ದಗಳನ್ನು ಉಪಯೋಗ ಮಾಡ್ತಾ ಇರ್ತೀವಿ. ಒಂದೇನು ಅಂದ್ರೆ ವಿಶ್ವಾಸ, ಇನ್ನೊಂದೇನು ಅಂದ್ರೆ ಶ್ರದ್ಧಾ. ಅಲ್ಲಿ ನೋಡಿದ್ರೆ ಮೂರು ಶಬ್ದಗಳು: ವಿಶ್ವಾಸ, ಶ್ರದ್ಧಾ, ನಿಷ್ಠಾ. ಇದು ಮೂರು ಬೇರೆ ಬೇರೆ ಡೈಮೆನ್ಷನ್. ವಿಶ್ವಾಸ ಸಾಮಾನ್ಯವಾಗಿ ನಾವು ವ್ಯವಹಾರದಲ್ಲಿ ಉಪಯೋಗ ಮಾಡ್ತೀವಿ. ನನಗೆ ಆ ಮನುಷ್ಯನ ಮೇಲೆ ವಿಶ್ವಾಸ ಅದ, ಅವ್ನು ಮೋಸ ಮಾಡೋಣ ಅನ್ನೋ ವಿಶ್ವಾಸ. ಆದ್ರೆ ಇದು ಏನಿದೆ ಅಂದ್ರೆ ಒಮ್ಮೆ ಇರ್ಬಹುದು, ಒಮ್ಮೆ ಇರ್ಲಿ. ಇತ್ತಿತ್ತಲಾಗಿ ನನಗೆ ಆ ಮನುಷ್ಯನ ಬಗ್ಗೆ ವಿಶ್ವಾಸ ಉಳಿದಿಲ್ಲ. ಅದು ಇರ್ಲಿಕ್ಕೂ ಮಾಡುತ್ತಾಗೋಲ್ಲ, ಹೋಗ್ಲಿಕ್ಕೂ ಮಾಡುತ್ತೆ. ವಿಶ್ವಾಸ ಶಬ್ದದ್ದು ವಿಶ್ಲೇಷಣೆ ಹೆಂಗಿದೆ ಅಂದ್ರೆ ವಿಗತಃ ಶ್ವಾಸ. ಯಾರೋ ಒಬ್ರು ಬಂದು ಹೇಳಿ ಏನು ಕಾಳಜಿ ಮಾಡ್ಬಿಟ್ರೆ ಆ ಜವಾಬ್ದಾರಿ ನನಗಲ್ಲ, ನಾವು ಮಾಡಿಕೊಡ್ತೀವಿ ಅಂದ್ಕೂಡ ನಾವು ಉಸಿರು ಬಿಡ್ತೀವಲ್ಲ, ಅದಕ್ಕೆ ವಿಶ್ವಾಸ. ವಿಗತಃ ಶ್ವಾಸ ಇದು ಸಾಮಾನ್ಯವಾಗಿ ವ್ಯವಹಾರದಲ್ಲಿ ಮತ್ತು ಪ್ರಪಂಚದಲ್ಲಿ ನಡೀತಕ್ಕಂಥ. ಅಂಗಡಿ ಹೋಗಿರ್ತೀವಿ, ತೊಗರಿಬೇಳೆ ಹೋಗ್ತೇವೆ, ನನ್ನ ಮೇಲೆ ವಿಶ್ವಾಸ ಇತ್ತು ನೋಡಿ ನೀವು ಒಂದ್ಸಲ ಹೆಂಗೆ ಬೇಯ್ತಾವೆ ತೊಗರಿಬೇಳೆ. ಆಮೇಲೆ ಮನೆ ತಂದು ಬೇಯಿಸಿದ್ರು ಬೇಯುವುದೇ ಇಲ್ಲ. ಗಂಗಾಯಲ್ಲಿ ಹಾಕಿ ಬೇಯಿಸಿದ್ರು ಬೇಯಿಸಿದ್ರು. ಪ್ರತಿಯೊಬ್ಬರು ಎಲ್ಲರೂ ಏನಾದ್ರು ಈ ಅಕ್ಕಿ ನೋಡೇ ನೋಡಿ ಮನೆಗೆ ಹೋಗಿ ನೋಡ್ರಿ, ನಮ್ಮ ಮೇಲೆ ವಿಶ್ವಾಸ ಇತ್ತು. ನಾವು ವಿಶ್ವಾಸ ಇತ್ತ ತಗೋತೀವಿ. ಅದು ವಿಶ್ವಾಸ ಏನದ ವ್ಯವಹಾರಿಕ ಜಗತ್ತಿನಲ್ಲ. ಆದ್ರೆ ಹೆಂಗದ ಅಂದ್ರೆ ಉಗಿ ಇದ್ದಂಗೆ ಹಾಲು ಬಿಡ್ಬೋದು. ಇದಕ್ಕಿಂತಲೂ ಗಟ್ಟಿವಾಗಿರೋದು ಮತ್ತು ವಿಶೇಷವಾಗಿ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಏನು ಅಂದ್ರೆ ವಿಶ್ವದಲ್ಲಿ ವಿಶೇಷವಾಗಿ ಅದು ಕಾರ್ಯವನ್ನು ಮಾಡ್ತಕ್ಕಂಥದ್ದಕ್ಕೆ ನಾವೇನಂತೀವಿ ಅಂದ್ರೆ ಶ್ರದ್ಧಾ. ಒಂದ್ಸಲ ನಾವು ಧಾರವಾಡದಲ್ಲಿ
95ನೇ ಇಸ್ವಿಯಲ್ಲಿ 1900 ಅಲ್ಲಿ ಏನ್ ಮಾಡಿದ್ವಿ ಅಂದ್ರೆ 13 ತೇರಾ ಕೋಟಿ ಸಾಂಗತ ಇದೆ ಧಾರವಾಡ ಹೆಬ್ಬಳ್ಳಿ ಅಗಸಿ ಒಳಗೆ ಇವಾಗ ಯಾವ್ದು ನಮ್ದಲ್ಲಿ ಇರುವುದನ್ನು ಅಷ್ಟೇ. ಅವಾಗ ನರೇಂದ್ರದಲ್ಲಿ ನಮಗೊಂದು ಗಣಪತಿ ಸಿಕ್ಕಿದೆ. ಆ ನರೇಂದ್ರದಲ್ಲಿ ಕೆರೆ ಒಳಗ ಸುಮಾರು 120 ವರ್ಷದ ಹಿಂದೆ ಒಬ್ಬರಿಗೆ ದೃಷ್ಟಾಂತ ಆಗಿತ್ತು. ಏನಂತ ದೃಷ್ಟಾಂತ ಆಗಿತ್ತು ಅಂದ್ರೆ ನಾ ಇದ್ದೀನಿ, ನನ್ನ ಬೆನ್ನ ಮೇಲೆ ಅಗಸರು ಜನರು ಬಟ್ಟೆ ಒಗಿತಾರೆ, ಆದ್ದರಿಂದ ನೀವು ಇದನ್ನು ತೊಗೊಂಡು ಹೋಗಿ ನಿಮ್ಮ ಮನೆಯೊಳಗೆ ಇಟ್ಕೋದ್ರಿ ಅಂತ ಒಬ್ಬ ಜೋಶಿ ಅನ್ನೋರಿಗೆ ದೃಷ್ಟಾಂತ. ಆಮೇಲೆ ಮರುದಿವಸ ಬಂದು ಅಲ್ಲಿ ಎಲ್ಲ ಅಲ್ಲಿ ಕಲ್ಲು ನೋಡಿ ಇಂಥ ದೊಡ್ಡ ಕಲ್ಲು ಅದನ್ನು ತಿರುಗಿ ನೋಡಿದ್ರೆ ಗಣಪತಿ, ಅದು ಬೆನ್ನ ಮೇಲೆ ಅಗಸರು ಬಟ್ಟೆ ಹೋಗಿ ಅದು ಅವ್ರು ಒದ್ದಾಡಿ 8-10 ಮಂದಿ ಬೇಕಾದ್ರು ಜಗಳ ಹಾಕ್ಬಿಟ್ಟು ಹೆಂಗೋ ಹೇಳು ತನ್ನ ಮನೆಗೆ ಹೋಗಿ ನಿಂತ್ಕೊಂಡಿದ್ರು. ಮುಂದೆ 120 ಭಾಳ ವರ್ಷದ ಮೇಲೆ ಮನೆ ಅಂದ್ರೆ ಈಗ ಒಂದು 15-20 ವರ್ಷದ ಹಿಂದೆ ಅವ್ರ ಆ ಮನೆ ಮಾರ್ಲಿಕ್ಕೆ ತೆಗೆದು ಪುರುಷ ಬಂದಾಗ ಕಾಣ್ತದ ಪಾಟೀಲ್ ಹೋಗಿ ಧಾರವಾಡದವರು ಇವರಲ್ಲಿ ಈ ಮೂರ್ಖದ್ದು ಇದು ಮೂರ್ಖ ಮಾಡ್ಕೊಂಡು ಹೋಗಿ ಅಲ್ಲಿ ನರೇಂದ್ರಕ್ಕೆ ಹೋಗಿ ನೈವೇದ್ಯ ಮಾಡ್ಕೊಂಡು ಬರ್ತಿದ್ರು. ಮೂರ್ಖರು ಮಾಲಿ ಮಾಡಿ ಹಾಕ್ತಿದ್ರು. ಅವರು ಆ ಮನೆ ಮಾಲಿ ತೆಗೆದು ಕೂಡ ಆ ಮನೆಯನ್ನು ಮುಸಲ್ಮಾನರು ಹಿಡಿಲಿಕ್ತಾರೆ. ಪಾಪ ಅವ್ರು ಚಲೋ ನಾವೇನೊಂದು ನಾನು ಏನು ಮಾಡೋದ್ರಿ ನಾನು ನೀವು ತಗೊಂಡು ಹೋಗ್ರಿ ಇದು ಹೊಟ್ಟೆ ಗಣಪತಿ ಹೇಳಿರ್ಬೇಕು. ಆಮೇಲೆ ತಾಯಿಯವ್ರಿಗೆ ಬೇಕಾದ್ರೆ ನೀವು ಹೆಬ್ಬಳ್ಳಿ ಕೊಡ್ತಾರ ಹೆಬ್ಬಳ್ಳಿಗೆ ಏನ್ ಕೊಟ್ಟರು ಗೊತ್ತಾಗ ನಾವು ಏನು ಕೊಟ್ಟಿದ್ದು ಮಕ್ಕಳು ಮರಿ ಹುಡುಗರು ಪಡುದು ನಾರಾಯಣ ಶಾಸ್ತ್ರಿ ಕುರುಂದವಾಡ ಅಂತಿದ್ರು ಮೊದಲದಲ್ಲೇ ಅವ್ರು ನಮ್ಮ ಮೇಲೆ ಬಹಳ ಪ್ರೀತಿ. ಗಂಟಾಪುರ ನಾನು ಒಂದೊಂದ್ಸಲ ಪಾರಾಯಣ ಬಂದಿರ್ತಿದ್ದೆ, ಭಗವದ್ಗೀತಾ ಪಾರಾಯಣ ಮಾಡ್ತಿದ್ದೆ. ಅವಾಗ ಅವ್ರು ನಾರಾಯಣ ಶಾಸ್ತ್ರಿ ಕುರುಂದವಾಡ ಅವರು ವಿನೋದವಾಗಿ ಹುಡುಗರು ಹಿಡ್ಕೊಂಡು ಹೋಗಾರು ಬಂದಾನೆ ಬಾ ಜಾಕಿ ಅಂತ ಫೋಟೋ ಅವರು ಮನೆ ಮಾರ್ಲಿಕ್ಕೆ ಅದು ಸ್ವಲ್ಪ ಗಣಪತಿ ನಾವು ತೊಗೊಂಡು ನೋಡ್ತೀವಿ. ಮಧ್ಯಕ್ಕೆ ನಾವು ಹೇಳಿದ್ರೆ ನಾಳೆ ನೋಡಿ ಮಹಾರಾಜದ್ದು ಅದಕ್ಕೆ ಅವರು ಅಷ್ಟ ಉಪಾಸನೆ ಮಾಡಿಕೊಂಡಿರೋರು. ನಾವು ಉಳಿದೆಲ್ಲ ನಮ್ಗೆ ಬೇಕಾಗಿಲ್ಲ ಇಲ್ರಿ ಮತ್ತೆ ಎಲ್ಲಿ ಮತ್ತೆ ಕೊಡ್ಬೇಕು, ನಾವು ಏನು ಮಾಡಬೇಕು ನೀವು ತೊಗೊಂಡು ಹೋಗ್ತೀವಿ. ಆಯ್ತು ಮತ್ತೆ ನಾವು ತೊಗೊಂಡ್ಬಂದು ಚಕ್ಕಡ್ಯಾಗ ಟ್ರ್ಯಾಕ್ಟರ್ದ ಹಾಕೊಂಡು ತೊಗೊಂಡು ಬಂದು ಹೆಬ್ಬಳ್ಳಿಗೆ ಬಂದು ಸ್ವಚ್ಛ ತೊಳೆದು ಅಂತ ವ್ಯಕ್ತಿ ಹಾಗೆ ಎಲ್ಲ ಮಾಡಿ ಕರ್ಮಧರ್ಮ ಸಂಯೋಗದಿಂದ ಏನಾಗಿತ್ತು ಅಂದ್ರೆ ನಾವು ಊರಾಗ ನಾಡಿಗೇರ್ ಅನ್ನೋರು ಒಂದು ಗುಡಿ ಕಟ್ಸಿದ್ರು. ಅದು ಗಣಪತಿ ಸ್ಥಾಪನಾ ಮಾಡ್ಬೇಕಂತ ಕಟ್ಸಿದ್ರು. ಅದು ಅವ್ರಿಗೆ ಮಾಡ್ಲಿಕ್ಕೆ ಆಗಲಿಲ್ಲ. ಆಮೇಲೆ ಆ ಗುಡಿ ಹಂಗ ಉಳಿತು. ಸುತ್ತಮುತ್ತ ಇದ್ದವ್ರು ಗಣೇಶ ಚತುರ್ಥಿ ಗಣಪತಿ ಕೂಡಿಸ್ತಿದ್ರು. ಅವ್ರು ಬರ್ಬರ್ತಾ ಇಸ್ಪೇಟ್ ಆಡೋರು ತಂಬಾಕು ಸಿಗರೇಟ್ ಸೇರೋದು ಇದು ಹೆಚ್ಚಾಗಿ ಅದು ಹಾಳು ಗುಡಿ ಅನ್ಸಿದ್ರು. ಸಂಜೆನಾಗ ಗುಡಿ ಮುಂದೆ ಹೆಣ್ಮಕ್ಳು ಹಾಯ್ಲಿಕ್ಕೆ ಸಹಿತ ಕಲಿಸ್ತಿದ್ರು. ಅಂಥ ಜನರು ಕೂತಿರ್ತಿದ್ರು. ಸಹಜ ಒಂದು ದಿವಸ ಬಂದಿಕ್ಕಂತ ಗುಡಿ ಚಲೋ ಅದ. ಮತ್ತು ಶ್ರೀಪಾದರಾವ್ ನಾಡಿಗೇರು ಅವ್ರು ಹೋಗಿ ಕೇಳಿ ನಾವು ಅದೇನು ರಿಜಿಸ್ಟ್ರೇಷನ್ ಖರ್ಚು ವೆಚ್ಚ ಏನು ಅದನ್ನೆಲ್ಲ ಮಾಡಿ ನಾವು ನಿಮಗೆ ಕೊಡ್ತೀವಿ. ಫಸ್ಟ್ ಅದನ್ನ ಕೊಟ್ಬಿಟ್ಟು ನಾವು ಅದನ್ನೆಲ್ಲ ಚೆನ್ನಾಗಿ ಕಟ್ಟಿಸಿ ಮಾಡಿ ಏನು ನಮ್ಮಲ್ಲಿ ಗಣಪತಿ ಅಲ್ಲ ಅದನ್ನು ಕಟ್ಟಿ ಚಿಂತಾಮಣಿ ಮಹಾಗಣಪತಿ ಅಂತ ಹೆಂಗೆ ನೋಡು ಯೋಜನಾ ಇರ್ತಾವ ನೋಡು. ಈಶ್ವರಿ ಯೋಜನಾ ಅಂತ ತಂದು ಎಲ್ಲ. ಆಮೇಲೆ ಅದರ ಟೈಮ್ಕನ ಅಲ್ಲಿ ನಾವೇನು ಮಾಡಿದ್ವಿ 13 ತೇರಾ ಕೋಟಿ ಸಾಂತ ಮಾಡಿದಾಗ ನಮ್ಗೆ ಅನಿಸ್ತು ಈ ಗಣಪತಿ ಇಂಥ ಗಣಪತಿ ಬಂದಾವ ಇವನ ಹೆಸರಲ್ಲೇ
21 ಲಕ್ಷ ಮೋದಕ ಹವನ ಮಾಡಬೇಕು. ಅಲ್ಲ, 1 ಲಕ್ಷ ಮೋದಕ ಹವನ ಮಾಡಬೇಕು ಅಂದ ಕೂಡ ಅದು ತಯಾರಿ ಮಾಡಿದೆ. ಒಂದು 50 ಮಂದಿ ಹೆಣ್ಮಕ್ಳು ಅದನ್ನು ಇದನ್ನು ಮಾಡೋದು, ಮೋದಕ ಮಾಡೋದು, ಬಿಸಿ ಮೋದಕ ಹೊಯ್ದು ಹೋಮ್ ಮಾಡುವ ಮಾಡೋದು. ಅದಕ್ಕಿಂತ ಮುಂಚೆ ಒಂದು ಪ್ರೆಸ್ ಕಾನ್ಫರೆನ್ಸ್ ನಮಗೆ ಕರೆದಿದ್ದರು. ಊರಾಗಿನವ್ರು ಕೆಲವರು ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟವರು ಪ್ರೆಸ್ ಕಾನ್ಫರೆನ್ಸ್ ಅಡ್ಡಿ ಅವ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಆ ಪ್ರೆಸ್ ರಿಪೋರ್ಟರ್ಸ್ ಎಲ್ಲ ಬಂದು ನಮ್ಮನ್ನು ಕೇಳಿದ್ರು, ಅಲ್ರಿ ಗುರುಗಳ, ಈಗ ನೀವು 1 ಲಕ್ಷ ಮೋದಕ ಬೆಂಕಿಯಾಗಿ ಹಾಕಬೇಕು, ಇದ್ರ ಬಡಬಗ್ಗರಿಗೆ ಹಂಚಿದ್ರು ಎಷ್ಟು ಮಂದಿ ಹೊಟ್ಟೆ ತುಂಬ್ತಿರ್ತಲ್ರಿ? ನಾನೇ ಖರೆ. ಈಗ ನಾವು ಯಾವ ವಿಷಯವನ್ನು ಕುರಿತು ಮಾತಾಡ್ತಿರ್ತೀವಿ ಆ ವಿಷಯದ್ದು ಕೆಲವು ಪ್ರಿನ್ಸಿಪಲ್ಸು, ಕೆಲವು ಇಕ್ವೇಷನ್ಸು, ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ಗಳು ಇತ್ತಾಗಿರ್ತವೆ. ಈಗ ನೀವು ಫಿಸಿಕ್ಸ್ ವಿಷಯವಾಗಿ ಮಾತಾಡುವಾಗ ಕೆಮಿಸ್ಟ್ರಿ ವಿಷಯ ತೆಗೆದ್ರೆ ಸಂಬಂಧ ಬರೋಂಗಿಲ್ಲ. ಕೆಮಿಸ್ಟ್ರಿ ವಿಷಯವಾಗಿ ಮಾತಾಡುವಾಗ ಫಿಸಿಕ್ಸ್ ತೆಗೆದು, ಇತಿಹಾಸದ ಮಾತಾಡುವಾಗ ಭೂಗೋಳ ತೆಗೆದು, ಹೆಂಗೋ ಹಂಗೆ ನಾವೀಗ ಆಧ್ಯಾತ್ಮಿಕ ವಿಷಯವಾಗಿ ಮಾತಾಡಲಿಕ್ಕೆ, ಇದು ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಂಥ. ಆದ್ದರಿಂದ ಇದನ್ನೇನು ನೀವು ಟೆಸ್ಟ್ ಟ್ಯೂಬ್ನಾಗ ತೋರಿಸ್ಬೇಕಂದ್ರೆ ಶಕ್ಕಿಲ್ಲ. ಮತ್ತು ಹೆಂಗೆ ಶಕ್ಕಿಲ್ಲ? ಅವಾಗ ನಾನು ಅವ್ರಿಗೆ ಹೇಳಿದೆ, ನಮ್ಮಲ್ಲಿ 2 ಶಬ್ದ, ಒಂದೇನು ಅಂದ್ರೆ ಇಂದ್ರಿಯಾತೀತ, ಇನ್ನೊಂದು ಅತೀಂದ್ರಿಯ. ಇಂದ್ರಿಯಾತೀತ ಅಂದ್ರೆ ಏನು ಅಂದ್ರೆ ಯಾವುದು ನಮ್ಮ ಇಂದ್ರಿಯಗಳ ಸಾಮರ್ಥ್ಯದ ಆಚೆಗೆ ಇದ್ದು ನಮಗೆ ನಮ್ಮ ಇಂದ್ರಿಯಗಳಿಂದ ಅದನ್ನು ಆಕಲನ ಮಾಡಲಿಕ್ಕೆ ಬರದೇ ಇರೋದಕ್ಕೆ ಇಂದ್ರಿಯಾತೀತ. ಉದಾಹರಣೆಗೆ ನಾವು ದೂರದರ್ಶಕ ಯಂತ್ರದಿಂದ ನಮ್ಮ ಕಣ್ಣಿಗೆ ಕಾಣಿಸದೇ ಇರೋ ನಕ್ಷತ್ರಗಳನ್ನು ನೋಡ್ಬೋದು. ಅವು ನಮ್ಮ ಇಂದ್ರಿಯಾತೀತವೇ ಇದೆ. ಈಗ ನಾವು ಕಾಲೇಜ್ನಾಗ ಓದುವ ಹೊತ್ತಿನಾಗ ನಮ್ಗೆ ಅಮೀಬಾ, ಪರ್ನೇಸಿ ಅಂತ ತೋರಿಸಿದ್ವಿ. ನಾವು ಸೂಕ್ಷ್ಮದರ್ಶಕ ಯಂತ್ರದಿಂದ ಏಕಾಣು ಜೀವಿ ನಮಗೆ ನೋಡ್ಲಿಕ್ಕೆ ಸಿಗ್ತವೆ. ಬರೇ ಕಲ್ಲೇ ನೋಡ್ರಿ ಕಾಣಿಸೋದಿಲ್ಲ. ಹೆಂಗೋ ಹಂಗೇನಿದ್ರೆ ಇಂದ್ರಿಯಾತೀತ ವಿಶ್ವವೊಂದನ್ನು ಕಿವಿಗೆ ನಾವು ಮಷಿನ್ ಹಾಕೊಂಡು ಕೂಡಲೇ ಕೇಳಿಸ್ತಾವೆ, ಹಂಗೆ ಕೇಳಿಸೋದು ಕೆಲವು. ಹಂಗೆ ಪ್ರತಿಯೊಂದು ಇಂದ್ರಿಯಗಳಿಗೂ ಕೆಲವು ಯಾವುದಾದ್ರೂ ಒಂದು ಮಾಧ್ಯಮ ಸಾಧನೆಯನ್ನು ಉಪಯೋಗ ಮಾಡಿ ನಾವು ಅದನ್ನು ಅದರದ್ದು ಏನು ಮಾಡ್ಬೋದು ಅಂತ ತಿಳ್ಕೊಬೋದು. ಅದರಂತೆ ಇನ್ನೊಂದು ಶಬ್ದದ ಅದು ಯಾವುದು ಅಂದ್ರೆ ಅತೀಂದ್ರಿಯ. ಅದು ನಮ್ಮ ಇಂದ್ರಿಯಗಳಿಗೆ ವಿಷಯನ ಆಗುವುದಿಲ್ಲ. ಅಂದರೆ ಯಾವುದು? ಪಾಪ ಪುಣ್ಯ ನಮ್ಮ ಇಂದ್ರಿಯ ಕಾಣಿಸ್ತದೆ, ಸ್ವರ್ಗ ನರಕ ನಮ್ಮ ಇಂದ್ರಿಯ ಕಾಣಿಸ್ತದೆ, ಭಗವಂತ ನಮ್ಮ ಇಂದ್ರಿಯ ಕಾಣಿಸ್ತದೆ, ವೈಕುಂಠ, ಕೈಲಾಸ, ಅದು ಇದು, ಇವೆಲ್ಲ ಏನು ಅಂದ್ರೆ ಅತೀಂದ್ರಿಯ ವಿಷಯಗಳು. ಇವುಗಳನ್ನು ಯಾವ ಇಂದ್ರಿಯದಿಂದಲೂ ಇಂದ್ರಿಯಗಳಿಗೆ ವಿಷಯವಾಗ್ತಕ್ಕಂಥ ವಸ್ತುವೇ ಆಗಲಿ. ಇವುಗಳನ್ನು ಹೆಂಗೆ ತಿಳ್ಕೊಬೇಕು ನಾವು? ಇವುಗಳನ್ನು ಶ್ರದ್ಧೆಯಿಂದಲೇ ತಿಳ್ಕೊ. ಎದಕ್ಕೆ ನಾನು ಶ್ರದ್ಧಾ ಇಟ್ಟು? ಶಾಸ್ತ್ರಾಚಾರ್ಯೋಪದೇಶೇಷು ಶ್ರದ್ಧಾ. ಶಾಸ್ತ್ರ ಮತ್ತು ಆಚಾರ್ಯರನ್ನು ಗುರುಗಳ ಉಪದೇಶದ ಮೇಲೆ ಶ್ರದ್ಧಾ ಇಟ್ಟರೆ ಇವುಗಳ ಬಗ್ಗೆ ನಮಗೆ ಅನುಭವ ಬರ್ತದೆ ಹೊರತು ಇಲ್ಲೇ ಇದ್ರೆ ಇಲ್ಲ. ಆದ್ದರಿಂದ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ವ್ಯವಹಾರದಲ್ಲಿ ವಿಶ್ವಾಸದ ವ್ಯವಹಾರ ನಡೀತದೆ. ಆದರೆ ಶ್ರದ್ಧಾ ಏನದನು ಇದು ಸೂಕ್ಷ್ಮವಾಗಿ ಅತೀಂದ್ರಿಯವಾಗಿರ್ತಕ್ಕಂಥ ವಿಷಯಗಳಲ್ಲಿ ಶ್ರದ್ಧಾ ಎಷ್ಟು ಬಲಿಷ್ಠ ಇರ್ತದನೋ ಅಷ್ಟು ಆ ಮನುಷ್ಯನ ವ್ಯಕ್ತಿತ್ವ ಬಲಿಷ್ಠ, ಆ ಮನುಷ್ಯನ ಒಂದು ಆಂತರಿಕ ಶಕ್ತಿ ಬಲಿಷ್ಠ. ಅದು ಗಂಟಲು ಹೇಳೋದು ಬಹಳ ದಿವಸ 2-3 ತಿಂಗಳಾಯ್ತು. ಆದ್ದರಿಂದ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಶ್ರದ್ಧಾ ಬೇಕು. ಶ್ರದ್ಧಾ ಇಲ್ದನೆ ಇದರೊಳಗೆ ಏನೇನು ನಮಗೆ ಪ್ರಾಪ್ತ ಆಗ್ಲಿಕ್ಕೆ ಶಕ್ತಿ. ಈಗ ಮಹಾರಾಜರಿಗೆ ನಾಮಸ್ಮರಣೆ ಮಾಡ್ರಿ ಸಮಾಧಾನ ಸಿಗ್ತದೆ ನಿಮ್ಗೆ.
ಯಾವ ಟೆಕ್ಸ್ಟ್ ಬುಕ್ನ ತೋರಿಸಿ ಬರ್ತದೆ, ಯಾವ ಈಕ್ವೇಷನ್ಲೇ ಹೇಳಿ ಬರ್ತಾಯಿದೆ, ಯಾವ ಒಂದು ವ್ಯಾವಹಾರಿಕ ಒಂದು ಇದರಿಂದ ನಮಗೂ ಇವತ್ತಿನ ಒಂದು ಎಲ್ಲಾದ್ರೂ ಮನೋಭೂಮಿಕ ಅಥವಾ ಮೆಂಟ್ಯಾಲಿಟಿ ಏನಾಗಿದೆ ಅಂದ್ರೆ ಇವತ್ತಿನ ಸುಧಾರಿಸಿರೋ ಜಗತ್ತಿಂದು ನಮಗೆ ಪ್ರತಿಯೊಂದನ್ನು ವೈಜ್ಞಾನಿಕವಾಗಿ ತೋರಿಸ್ರಿ ಅಂತಾರೆ. ನನ್ನೊಬ್ಬರು ಚಲೋ ತಂಗಿ ಹೇಳಿದ್ರು, ನಾವು ವೈಜ್ಞಾನಿಕವಾಗಿ ಯಾಕೆ ನೋಡೋದು, ನಾವು ಹೇಳಿದ ಮೇಲೆ ವಿಶ್ವಾಸ ಇಲ್ಲ ನಿಮಗೆ, ನಾವು ಪ್ರತಿಯೊಂದನ್ನು ವೈಜ್ಞಾನಿಕವಾಗಿ ಅದನ್ನು ಇದನ್ನು ಮಾಡ್ತೀವಿ. ಯಾವುದೋ ವಿಷಯ ತಿಳ್ಕೊಳ್ಳಿ ವೈಜ್ಞಾನಿಕವಾಗಿ, ಮೊನ್ನೆ ಯಾರೊಬ್ರು ಹೇಳ್ಕೊಂಡು ಇದನ್ನೆಲ್ಲ ವೈಜ್ಞಾನಿಕವಾಗಿ ತೋರಿಸ್ತೀವಿ ಕಲಿ ಅಂತ ಹೇಳಿ. ಭಗವಂತನೇನು ವೈಜ್ಞಾನಿಕವಾಗಿ ತೋರಿಸ್ತೀನಿ, ಧರ್ಮವನ್ನೇನು ವೈಜ್ಞಾನಿಕವಾಗಿ ತೋರಿಸ್ತೀನಿ. ಅರ್ಥಾತ್ ಏನು ಅಂದ್ರೆ ಎಲ್ಲ ನಾವು ಬರೀ ವೈಜ್ಞಾನಿಕವಾಗಿ ಇಕ್ವೇಷನ್ನು ಅಥವಾ ಮತ್ತೇನೋ ಹಿಂಗೆ ನಾವು ವೈಜ್ಞಾನಿಕವಾಗಿ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಇಕ್ವೇಷನ್ ತೆಗೆದು ಪ್ರಿನ್ಸಿಪಲ್ಸ್ ಹಾಕಿ ಇದು ವೈಜ್ಞಾನಿಕವಾಗಿ ತೋರಿಸ್ತಕ್ಕಂಥ ವಿಷಯ. ಇದು ಶ್ರದ್ಧೆಯಿಂದಲೇ ಆಗ್ತದೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಈ ಶ್ರದ್ಧಾ ಪ್ರಧಾನವಾಗಿರ್ತಕ್ಕಂಥದ್ದೊಂದು ವಿಶ್ವದಲ್ಲಿ, ಆ ವಿಶ್ವದಲ್ಲಿ ಏನಿದೆ ಅಂದ್ರೆ ಶ್ರದ್ಧಾವಂತರಲ್ಲೇ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಏನು ಅಂದ್ರೆ ಒಂದು ಸಾಮರ್ಥ್ಯದ. ಈಗ ಮಹಾರಾಜರು ಅವರೇನು ಪ್ರತಿಯೊಂದನ್ನು ವೈಜ್ಞಾನಿಕವಾಗಿ ತೋರಿಸ್ಲಿಕ್ಕೆ ಕೂತಿದ್ರೆ ಅವ್ರು ಹೇಳಿದರು ಹಿಂಗಾದ್ರೆ ಹಿಂಗಾಗ್ತದೆ, ಸಮಾಧಾನ ಆಗ್ತದೆ. ಅದನ್ನು ನಾವು ವಿಶ್ಲೇಷಣೆ ಮಾಡಿ ಹೇಳ್ಬೋದು. ಅದರ ಸಮಾಧಾನ, ಈಗ ಒಬ್ಬರು ಡಾಕ್ಟರ್ ಇರ್ತಾರೆ, ಅವರ ಗುಳಿಗೆ ಬಗ್ಗೆ ಆಯುರ್ವೇದದವರಾಗಲಿ ಅಥವಾ ಎಲೋಪತಿಯವರಾಗಲಿ ಹೋಮಿಯೋಪತಿಯವರಾಗಲಿ ಆ ಗುಳಿಗೆ ಬಗ್ಗೆ ಒಂದು ತಾಸು ಪ್ರವಚನ ಮಾಡಿ ರೋಗಿಗಳ ಮುಂದೆ. ಆಮೇಲೆ ಆ ಗುಳಿಗೆ ತೊಗೊಳ್ದೇ ಇದ್ರೆ ನಿಮ್ದೇನು ಉಪಯೋಗ? ಆಮೇಲೆ ಈ ಗುಳಿಗೆ ತೊಗೊಂಡ್ರೆ ಹಿಂಗಾಗ್ತದೆ 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 ಅಂತ ಹೇಳಿದರು. ಅವ್ರು ಹೋದರು, ಇವರು ಆಯ್ತು ರೀ ಅಂತ ಸುಮ್ಮನಾದ್ರು. ರೋಗ ಕಡಿಮೆ ಆಗ್ತಾ ಇತ್ತು. ಮಹಾರಾಜರು ಸಾಮಾನ್ಯವಾಗಿ ಏನು ಮಾಡ್ತಿದ್ರು ಅಂದ್ರೆ ರಾಮನಾಮ ಉಪದೇಶ ಕೊಟ್ಟ ಮೇಲೆ ರಾಮ ಹೃದಯ ಪಾಠ ಮಾಡ್ರಿ ಅಂತ ಹೇಳ್ತೀರಿ ಎಲ್ಲರೂ. ಅವಾಗಲ್ಲೇ ಒಬ್ಬರು ಶಾಸ್ತ್ರಿಗಳಿದ್ರು, ಶಂಕರ ಶಾಸ್ತ್ರಿ ಮಾಸೂರುನೇಕರ್. ಅವ್ರು ಒಂದು ದಿವಸ ಅವರು ಚಲೋ ಸಂಸ್ಕೃತ ಪಂಡಿತರಿದ್ದರು. ಮಹಾರಾಜರು ಏನು ಮಾಡ್ತಿದ್ರು, ಶಂಕರ ಶಾಸ್ತ್ರಿ ನೀವು ಅವ್ರಿಗೆ ಸಂಥ ಹೇಳ್ರಿ, ಅದ್ರ ಹಂಗೆ ಓದಿ ಬರೋದಲ್ರಿ. ರಾಮ ಹೃದಯ ಅಧ್ಯಾತ್ಮ ರಾಮಾಯಣದೊಳಗಿನ ಮೊದಲನೇ ಇದು, ಅದು ಏನು ಮೊದಲನೇ ಕಾಲದೊಳಗಿನ ಮೊದಲನೇ ಅಧ್ಯಾಯ. ರಾಮ ಹೃದಯದಿಂದಲೇ ಅಧ್ಯಾತ್ಮ ರಾಮಾಯಣ ಶುರುವಾಗುತ್ತೆ. ಅದನ್ನು ಪಾಠ ಮಾಡಿರಿ ಅಂತ ದಿನ. ಅದಕ್ಕೆ ಒಬ್ಬರು ಶಂಕರ ಶಾಸ್ತ್ರಿ ಏನು ಕೇಳಿದರು, ಮಹಾರಾಜ ಅಲ್ರಿ ನೀವು ನಾಮಸ್ಮರಣೆ ಮಾಡಂತ ಹೇಳ್ತೀರಿ, ಬರೋಬ್ಬರಿ ಅದು. ಮಹಾರಾಜನಿಗೆ ಎಷ್ಟರೇ ಮಾನಸಶಾಸ್ತ್ರದ ದೃಷ್ಟಿಯಿಂದ ಹೇಳ್ತಿದ್ರು ಅಂದರೆ ನಾವು ಕಲ್ಪನಾ ಮಾಡ್ಲಿಕ್ಕೆ ಶಕ್ತಿ. ಒಬ್ಬರನ್ನು ಕೇಳಿದ್ರು, ಮಹಾರಾಜ್ ವೇದಾಂತವನ್ನು ನಾವು ಓದಬೇಕು ಅಂದ್ರೆ ಈ ದೊಡ್ಡ ವೇದಾಂತಿಗಳ ಹತ್ರ ಹೋದ ಕೂಡಲೇ ಅವರು ಬ್ರಹ್ಮಸೂತ್ರ ಭಾಷೆ ಹೇಳಬೇಕು ಅಂತ ಕೂತರು ಅಂದರೆ ಅದರ ಮೊದಲನೇ ಸೂತ್ರ ಏನದ, ಅಥಾತು ಬ್ರಹ್ಮ ಜಿಜ್ಞಾಸ ಅಂತ. ಅಂದ್ರೆ ಏನು? ಅತಃ ಬ್ರಹ್ಮ ಜಿಜ್ಞಾಸ ಕರ್ತವ್ಯ. ಅಥ ಅಂದ್ರೆ ಅನಂತರದಲ್ಲಿ, ಅತಃ ಅಂದ್ರೆ ತಸ್ಮಾತ್ ಕಾರಣ, ಬ್ರಹ್ಮ ಜಿಜ್ಞಾಸ ಕರ್ತವ್ಯ. ಅನಂತರದಲ್ಲಿ ಆದ್ದರಿಂದ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು. ಜೋರು ಮಾಡಿ. ಅನಂತರದಲ್ಲಿ ಅಂದ್ರೆ ಏನು? ಏನಾದ್ಮೇಲೆ? ಮದುವೆ ಆದ್ಮೇಲೆ ಮುಂಜು ಅನಂತರದಲ್ಲಿ ಅಂದ್ರೆ ಏನು? ಏನಾದ್ಮೇಲೆ? ಸಾಧನ ಚತುಷ್ಟಯ ಸಂಪನ್ನಾನಂತರಂ ಬ್ರಹ್ಮ ಜಿಜ್ಞಾಸ ಕರ್ತವ್ಯ. ಸಾಧನ ಚತುಷ್ಟಯ ಸಂಪನ್ನ ಆದ ಬಳಿಕ ಬ್ರಹ್ಮ ಜಿಜ್ಞಾಸೆ ಮಾಡಿ. ಅಂದರೆ ಸಾಧನ ಚತುಷ್ಟಯ ಅಂದರೆ ಏನು? ಮಹಾರಾಜರಿಗೆ ಅವ್ರು ಏನಂದ್ರು, ಮಹಾರಾಜ್ ವೇದಾಂತದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದ ಬಳಿಕ ಬ್ರಹ್ಮ ಜಿಜ್ಞಾಸ ಮಾಡಬೇಕು ಅಂತದ. ಅವು ಏನು ಸಾಧನೆಗಳು? ಮೊದಲೇದ್ದೇನು ಅಂದ್ರೆ ಆತ್ಮಾನಾತ್ಮ ವಿವೇಕ ಬೇಕು. ಇದು ಆತ್ಮಾನಾತ್ಮ ವಿವೇಕ ಬರ್ಬೇಕಾದ್ರೆ ಒಂದು 4-5 ಜನ ಬೇಕು. ಆತ್ಮಾನಾತ್ಮ ವಿವೇಕ ಅಂದ್ರೆ ಏನು ಅಂದ್ರೆ ಆತ್ಮ ಯಾವುದು, ಅನಾತ್ಮ ಯಾವುದು
ಶಾಶ್ವತ ಯಾವುದು, ಅಶಾಶ್ವತ ಯಾವುದು, ನಿತ್ಯ ಯಾವುದು, ಅನಿತ್ಯ ಯಾವುದು. ಇದರದ್ದು ನಮಗೇನಾಗಬೇಕು ಅಂದ್ರೆ ಜ್ಞಾನ ಬರಬೇಕು, ತಿಳುವಳಿಕೆ ಆಗಬೇಕು. ತಿಳುವಳಿಕೆ ಆಗಬೇಕಂದ್ರೆ ಏನಾಗಬೇಕು? ಪ್ರಾಕ್ಟಿಕಲಿ. ಅದಕ್ಕೆ ಮಹಾರಾಜ ಒಂದು ಚಂದ ಉದಾಹರಣೆ ಇದೆ. ಮಹಾರಾಜರು ಏನಂದ್ರು, ಅಪ್ಪ ಸಾಮಾನು ಲೀಸ್ಟ್ ಮಾಡಿ ಕೊಟ್ಟ, ಮತ್ತು ಅವನ ಕೈಗೆ ಒಂದು 1000 ರೂಪಾಯಿದ್ದು ಒಂದು ನೋಟ್ ಕೊಟ್ಟ. ಮೊನ್ನೆಲ್ಲೋ ಒಂದು ಕಡೆಗೆ ಹೇಳಿದ್ವಿ ನಾವು, ಈಗ ಈ 1000 ರೂಪಾಯಿ ನೋಟ್ ಇಲ್ರಿ ಅಂತ ಯಾರೋ ಗೊತ್ತಿಲ್ರಿ ಅಂತ. 1000 ರೂಪಾಯಿದ್ದು ಒಂದು ನೋಟ್ ಕೊಟ್ಟ. ಹೇಳಿದ ಜ್ವಾಕ್ಯ ಗಟ್ಟೆ ಹಿಡ್ಕೊಂಡು ಹೋಗು, ಎಲ್ಲರೂ ಚೆಲ್ಗಿಲ್ಲಿ ಅಂತ. ಹ್ಞೂ ಅಂತ ಅಲ್ಲಿ ಕಿಶೆದ ಹಿಡ್ಕೊಂಡು ಕಿಶೆದ ಮೇಲೆ ಕೈ ಗಟ್ಟೆ ಹಿಡ್ಕೊಂಡು ಆ ಚೀಟಿ ತಗೊಂಡು ಅಂಗಡಿಯವನ ಹತ್ರ ಹೋಗಿ ನಮ್ಮ ಅಪ್ಪಾಜಿ ಅವ್ರಿಗೆ ಸಾಮಾನು ಕೊಡಂತ. ಅವ್ನು ನೋಡಿದ್ರೆ ಎಲ್ಲ ಸಾಮಾನು ಕಟ್ಟಿದ ಕೂಡಲೇ ಒಂದು ನೋಟ್ ತೆಗೆದು ಕೊಟ್ಟ. ನೋಟ್ ತೆಗೆದು ಕೊಟ್ಕೊಳ್ಳಿ ಒಂಥರ ಹಿಂಗೆ ನೋಡಿದ್ರೆ ನೋಟ್ ಪಟ್ಟಿದ. ಅನ್ಬೇಕಾದ ನೋಟಿಗೆ ಎಷ್ಟು ಕಿಮ್ಮತ್ತ? 10 ಪೈಸೆ ಕೊಟ್ಟು ಹೋಗ್ತಾನಂತ ಯಾರು? ಈ ನೋಟ್ ಹೊಟ್ಟೆದ ಅಂತ ಹೇಳಿದ ಬಳಕ ಅಂಗಡಿಯವನು ನಾವು ಅದ್ರ ಮೇಲೆ ವಿಶ್ವಾಸ ಇರ್ತಿದ್ದಿಲ್ಲ. ನೋಟ್ ಮಡಿಚಿ ಹೋಗಲ್ದು. ಹೆಂಗೋ ಹಂಗೆ ಸತ್ಪುರುಷರು ಹೇಳಿದ್ರೆ ನಮಗೆ ಈ ಪ್ರಪಂಚ ಮಿಥ್ಯಾದ, ಹೊಟ್ಟೆದ, ಒಬ್ಬರದ ಒಗದಿವೇನು? ಆತ್ಮಾನಾಥ ವಿವೇಕಂದ್ರೆ ಏನಂಗಾರ ಅದ ನಮಗೆ ಆತ್ಮಾನಾಥ ವಿವೇಕ. ಎಲ್ಲರೂ ಹೇಳ್ತಾರೆ ಈ ಪ್ರಪಂಚ ಮಿಥ್ಯಾದ, ಈ ಪ್ರಪಂಚವಾಗಿ ಏನು ಸುಖ ಇಲ್ಲ, ಈ ಪ್ರಪಂಚ ಹೊಟ್ಟೆದ ಅನ್ನೋದು ಮೊದಲಿಂದ ಫೇಲ್ ಹೋಗಲಿ. ಆತ್ಮಾನಾಥ ವಿವೇಕ ಇಲ್ಲ ಅನ್ನೋದ್ರಾಗ ಏನು ಅರ್ಥ ಇಲ್ಲ. ಯಾಕಂದ್ರೆ ಇಲ್ಲೇ ಇಲ್ಲ. ಮಹಾರಾಜ್ ಇನ್ನೊಂದು ಉದಾಹರಣೆ ಹೇಳಿ, ಅದು ಹೋಗಿ ಬಿಡಬೇಡಿ, ಇಟ್ಟುಕೊಂಡು ಎಲ್ಲಿಗೆ ಬರಬೇಕು ಅನ್ನೋದು ಹೇಳ್ತೀನಿ ನಾನು. ಪ್ರಪಂಚ ಜ್ಞಾನೇಶ್ವರ ಮಹಾರಾಜ ಜ್ಞಾನೇಶ್ವರಿಗೆ ಹೇಳಿದರು, ನಿನ್ನ ರಾತ್ರಿ ಕನಸಿನಾಗ ಒಂದು ಮನೆ ಕಟ್ಟಲಿಕ್ಕೆ ದೊಡ್ಡದು ಕೋಟ್ಯಾನುಗಟ್ಟಲೆ ಖರ್ಚು ಮಾಡಿ ಒಂದು ಆಲಿಶಾನ್ ಬಂಗ್ಲಾ ಕಟ್ಲಿಕ್ಕೆ ಹತ್ತಾಗ ಇನ್ನು ಸ್ಲ್ಯಾಬ್ ಸೆಂಟ್ರಿಂಗ್ ಸಹಿತ ಹೊಡೆದ, ಇನ್ನು ಸ್ಲ್ಯಾಬ್ ಹಾಕೋದು ಒಂದ ಉಳ್ದದ ಕನಸಿನಾಗ. ಇನ್ನು ಸ್ಲ್ಯಾಬ್ ಹಾಕೋದು ಒಂದ ಉಳ್ದದ ಎಚ್ಚರ. ಅಲ್ಲೇ ಅದಷ್ಟು ಸ್ಲ್ಯಾಬ್ ಹಾಕಿಬಿಟ್ಟಿದ್ದು ಚಲೋ ಅಂತೀವಿ. ಸುಳ್ಳ ಅದೇ ಅದಕ್ಕೇನು ಮಹತ್ವದನು? ಕನಸಿನಾಗಪ್ಪ. ಹಂಗೆ ಪ್ರಪಂಚದಾಗ ಯಾವುದೋ ಕರ್ಮ ಮಾಡ್ಲಿಕ್ಕೆ ಶುರು ಮಾಡಿದ್ವಿ, ಕರ್ಮ ಪೂರ್ಣ ಆಗಲಿಲ್ಲ, ಹಂಗೆ ಅನ್ನಿಸ್ತೇನೆ ನಮ್ಗೆ. ನಿನ್ನ ರಾತ್ರಿ ಕನಸಿನಾಗ ಸ್ಲ್ಯಾಬ್ ಹಾಕ್ಲಿಕ್ಕೆ ಆಗಲಿಲ್ಲ ಅಂತ ಮುಂಜಾನೆ ಟೆನ್ಷನ್ ಮಾಡ್ಕೊಂಡು ಅವ್ರು ನೋಡಿದ್ದೆ ಅಂತ. ಹೆಂಗೋ ಹಂಗೆ ಪ್ರಪಂಚದೊಳಗೆ ಯಾವುದೋ ಕರ್ಮ ಪ್ರಾರಂಭ ಮಾಡಿದ್ವಿ, ಅದು ಪೂರ್ಣ ಆಗಲಿಲ್ಲ ಅಂದ್ರೆ ಅವು ಹೆಂಗೆ ಟೆನ್ಷನ್ ಮಾಡ್ಕೊಳಂಗಿಲ್ವ ಹಂಗೆ ಟೆನ್ಷನ್ ಮಾಡ್ಕೊಂಡು ಇಲ್ಲಿಗೆ ಬರ್ತಿತ್ತು ಅಂದ್ರೆ ಪ್ರಪಂಚ ಮಿಥ್ಯ ಅದ ಅಂತ. ಎಲ್ಲ ಏನೋ ಮಾಡಬೇಕು ಅಂತ ಶುರು ಮಾಡಿದ್ವಿ, ಆಗಲಿಲ್ಲ, ಸಮಾಧಾನ ಅನ್ನಿಸ್ತದೆ. ಅಥವಾ ಸ್ಲ್ಯಾಬು ಹಾಕಿದ್ವಿ, ವಾಸ್ತುಶಾಂತಿ ಆಯ್ತು, ಗೃಹ ಪ್ರವೇಶ ಆಯ್ತು, ಎಲ್ಲ ಆಯ್ತು, ಎತ್ತರ ಚಲೋ ಆಗ್ಬಿಡಪ್ಪ, ನಿಶ್ಚಿಂತ ಆಯ್ತು, ವ್ಯವಸ್ಥಿತ ಆಯ್ತು. ಅದು ಕನಸಿನಾಗ ಮನೆ ಕಟ್ಲಿಕ್ಕೆ ಹತ್ತಿದ್ವಿ, ಸ್ಲ್ಯಾಬ್ ಆಯ್ತು, ವಾಸ್ತುಶಾಂತಿ, ಗೃಹ ಪ್ರವೇಶ ಎಲ್ಲ ಆಯ್ತು, ಚಲೋ ಆಗ್ಬಿಡಪ್ಪ, ನಿಶ್ಚಿಂತ. ಆದರೂ ಆದಂಗನೆ, ಆಗದೇ ಇದ್ರೂ ಆದಂಗನೆ ಅಂತ ಯಾರಿಗೆ ತಿಳ್ಕೊಳಿಕ್ ಬರ್ತದನೋ ಅವನಿಗೆ ಈ ಪ್ರಪಂಚದ ಕಿಮ್ಮತ್ತು ತಿಳಿದಂಗ. ಇದೂ ಇಲ್ಲ ಮಾಡಿ ಮಕ್ಕಳು ಆದ್ರೆ ಅದು ಆಗದೇ ಇದ್ದು ಇಲ್ಲ. ನಮಗೇನು ಅದು ಸಮಾಧಾನ ದುಃಖ ಇಲ್ಲಪ್ಪ. ಮಕ್ಕಳು ಶಾಣ್ಯರಾದು ಅಥವಾ ಹಡ್ಡ ಅದು ನಮಗೇನು ದುಃಖ ಅಂದ್ರೆ ಸ್ವಲ್ಪ ಪ್ರಪಂಚದ ಬಗ್ಗೆ ಏನು ವ್ಯಾಲ್ಯೂಯೇಷನ್ ನಿಮ್ಮದು ಕಡಿಮೆ ಆಗಲಿಕ್ಕೆ. ವ್ಯಾಲ್ಯೂಯೇಷನ್ ಬದಲಾಗದ ಹೊರತು ಜೀವನ ಸ್ವರೂಪ ಬದಲಾಗಲಿಕ್ಕೆ ಶಕ್ತಿ. ದೃಷ್ಟಿ ಬದಲಾಗದ ಹೊರತು ವ್ಯಾಲ್ಯೂಯೇಷನ್ ಬದಲಾಗೋದಿಲ್ಲ. ದೃಷ್ಟಿ ಯಾವಾಗ ಚಿತ್ತ ಶುದ್ಧಿ ಆಗದ ಹೊರತು ದೃಷ್ಟಿ ಬದಲಾಗಂಗಿಲ್ಲ. ದೃಷ್ಟಿ ಬದಲಾಗದ ಹೊರತು ವ್ಯಾಲ್ಯೂಯೇಷನ್ ಬದಲಾಗಂಗಿಲ್ಲ. ವ್ಯಾಲ್ಯೂಯೇಷನ್ ಬದಲಾಗದ ಹೊರತು ಸಮಾಧಾನ ಆಗ್ತದೆ. ಅರ್ಥಾತ್ ಇದು ಬರೀ ಒಂದು ಆತ್ಮಾನಾಥ ವಿವೇಕದ. ಇನ್ನು ಎರಡನೇ ಸೂತ್ರ ಏನದ ಅಂದ್ರೆ ಸಾಧನ ಚತುರ್ಥ ಇರುವಾಗ ಎರಡನೇ ಸಾಧನೆಯಲ್ಲಿ ಇರುವುದ ಇಹಾಮೂತ್ರ ಫಲಭೋಗ ವಿರಾಗ. ಈ ಪ್ರಪಂಚದೊಳಗಿನ ಕರ್ಮಫಲಗಳ ಭೋಗ, ಮ್ಯಾಲ ಸ್ವರ್ಗದೊಳಗಿನ ಕರ್ಮಫಲಗಳ ಭೋಗಗಳ ವಿಷಯದಲ್ಲಿ
ಯಾರಿಗೆ ಕಾಕವಿಷ್ಠಾವತ್ ಕಾಗಿ ಹೊಲಸಿನಷ್ಟು ಉಪೇಕ್ಷಾದನೋ ಅವನು ಬ್ರಹ್ಮ ಜಿಜ್ಞಾಸ ಮಾಡಬೇಕು ಅಂತ. ನಾವು ತಲೆ ಮೇಲೆ ಕುಣಿದಾಡ್ತೀವಿ, ಏನು ನಮ್ಗೆ ಪ್ರಪಂಚ ಅಂದ್ರೆ ಎಷ್ಟು ಸುಖದ್ದು ಅಂತ. ಇನ್ನು ಮೂರನೇದ್ದೇನು ಅಂದ್ರೆ ಶಮದಮಾದಿ ಷಟ್ ಸಂಪತ್ತಿ. ಶಮ ಅಂದ್ರೆ ಮನೋನಿಗ್ರಹ, ದಮ ಇಂದ್ರಿಯ ನಿಗ್ರಹ, ಶಮ ದಮ ತಿತಿಕ್ಷ ಸಹನ ಶಕ್ತಿ. ಎಂಥದ್ದು ಅಂದ್ರೆ ಸಹನಂ ಸರ್ವ ದುಃಖಾನ ಅಪ್ರತೀಕಾರ ಪೂರ್ವ. ಪ್ರತಿಕಾರ ಮಾಡಂಗಿಲ್ಲ, ಯಾವನ ಕಪಾಲ ಹೊಡೆದ ಪ್ರತಿಕಾರ ಮಾಡಂಗಿಲ್ಲ. ಸಹನಂ ಸರ್ವ ದುಃಖಾನ ಅಪ್ರತೀಕಾರ ಪೂರ್ವಕಂ ಅಂತ ತಿಳ್ಕೊಂಡು ಅತುವತ ಕೂಡುದೇನು ಅಂದ್ರೆ ಇಲ್ಲ. आहे आहे नाही ಅಲ್ಲಿ ಕರೆಂಟ್ ಬಂದು ಅಲ್ಲಿ ನೋಡಲ್ಲಿ ಸಂಬಂಧ ಇಲ್ಲ. ಬೆಳದಾಡಿ ಗಡಗಡ ನಡುವಾಗ ನೋಡೋದು. ಇನ್ನೊಂದು 10 ನಿಮಿಷ. ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರ ಪೂರ್ವಕ. ಪ್ರತಿಕಾರ ಮಾಡಂಗಿಲ್ಲ, ಏನ್ ದುಃಖ ಅದೇ ಬರ್ತಾವ ಅದ್ರ ಬಗ್ಗೆ ಪ್ರತಿಕಾರ ಅಂತ. ಅತುವತ ಕೂಡುದೇನ್ರಿ ಅಂದ್ರೆ ಚಿಂತಾ ವಿಲಾಪ ರಹಿತ ಸಾ ತಿತಿಕ್ಷಾ ಇತಿ ಕಥ್ಯ. ಇದಕ್ಕೆ ತಿತಿಕ್ಷಾ ಅಂತ ಅದು ಬೇಕು. ಯಾವ ಏನೇನಾಯ್ತು ಶಮ ಆತ್ಮಾನಾತ್ಮ ವಿವೇಕ ಇಹಾಮೂತ್ರ ಫಲಭೋಗ ವಿರಾಗ ಶಮದಮಾದಿ ಷಟ್ ಸಂಪತ್ತಿ ತಿತಿಕ್ಷಾ ಉಪರತಿ. ಉಪರತಿ ಅಂದ್ರೆ ಏನು ಅಂದ್ರೆ ಅಲಂಬುಷ್ಟಿ. ಸಾಕಪ್ಪ ಇನ್ನು ಪ್ರಪಂಚ 30 ವರ್ಷ ಮಾಡಿದೆ, ಇನ್ನು ಎಷ್ಟು ಮಾಡೋದು ಹಂಗ ಅದನ್ನ. ಇನ್ನು ಸಾಕು ಅನ್ಸೋದಕ್ಕೆ ಅಲಂಬುದ್ಧಿ. ಅಲಂ ಅಂದ್ರೆ ಉಪರತಿ. ಇತ್ತಿತ್ಲಾಗ ಅವ್ರಿಗೆ ಉಪರತಿ ಆಗ್ಯದ ಅಂತ ಅಲ್ಲ, ಅಂದ್ರೆ ಸಾಕಾಗ್ಯದ ಅಂತ ಅಲಕ್ಷ್ಯ ಮಾಡಿದಾರ. ಶ್ರದ್ಧಾ ಬೇಕು, ಆಮೇಲೆ ಕೊನೆಗೆ ಸಮಾಧಾನ. ಆ ಸಮಾಧಾನ ಆಗ್ಬೇಕು. ಅದನ್ನ ಕೇಳಕ್ಕೆ ಹೋಗ್ತೀರಿ ವೇದಾಂತ ಮತ್ತೆ. ಕೊನೆಯದು ಯಾವುದು ಅಂದ್ರೆ ಮುಮುಕ್ಷುತ. ಇವು 4 ಬೇಕು. ಮುಮುಕ್ಷುತ ಅಂದ್ರೆ ಏನು ಅಂದ್ರೆ ನನಗೆ ಮೋಕ್ಷವನ್ನ, ಮೋಕ್ಷ ಅಂದ್ರೆ ಏನು ಅಂದ್ರೆ ಮುಕ್ತಿ. ಮೋಕ್ಷ ಅಂದ್ರೆ ಬಿಡುಗಡೆ. ಎದರಿಂದ ಬಿಡುಗಡೆ ಅಂದ್ರೆ ಆತ್ಯಂತಿಕ ದುಃಖ ನಿವೃತ್ತಿ ಮೋಕ್ಷ. ದುಃಖದಿಂದ ಬಿಡುಗಡೆ ಆಗೋದಕ್ಕೆ ಮೋಕ್ಷ. ಅಷ್ಟು ಅಲ್ಲದೆ ಆತ್ಯಂತಿಕ ದುಃಖ ನಿವೃತ್ತಿ ಪೂರ್ವಕಂ ಸುಖಾವಾಪ್ತಿ ಮೋಕ್ಷಸ್ಯ ಲಕ್ಷಣಂ. ಅಖಂಡ ಸುಖ. ಎಷ್ಟು ಸುಖ ಅಂದ್ರೆ ಅವನಿಗೆ ಪ್ರಪಂಚದಲ್ಲಿ ಯಾವುದೇ ವಸ್ತು ವ್ಯಕ್ತಿ ಪರಿಸ್ಥಿತಿ ಅವನ ಸುಖವನ್ನು ಭಂಗ, ಅವನ ಸಮಾಧಾನವನ್ನು ಭಂಗ ಮಾಡ್ಲಿಕ್ಕೆ ಶಕ್ಯ ಇಲ್ಲ ಅನ್ನುವಷ್ಟು ಸಮಾಧಾನ. ಅವನು ಹೆಂಗಿರ್ತಾನ ಅಂತಂದ್ರೆ ಮಹಾರಾಜ್ ಹೇಳ್ತಿದ್ರು, ಅರ್ಥಾತ್ ಸಾಧು ಹೆಂಗಿರ್ತಾನ ಅಥವಾ ಸತ್ಪುರುಷರು ಹೆಂಗಿರ್ತಾರ ಅಂದ್ರೆ ಬ್ಯಾಟಿ ನಾಯಿ ಇದ್ದಂಗೆ ಇರ್ತಾರೆ. ಅವ್ ಮುಧೋಳ ನಾಯಿ ಇರ್ತಾವ ನೋಡ್ರಿ, ಬ್ಯಾಟಿ ಇಷ್ಟ ಕರಿಗೆ ಬಡಕನ್ನು. ನಾವು ಒಂದು ಅಲ್ಸಿಷನ್ ನಾಯಿ ಸಾಕಿದ್ವಿ, ಅದನ್ನ ಹಿಂಗೆ ಹಿಡ್ಕೊಂಡು ಹೋಗ್ತಿದ್ವಿ. ಊರಾಗಿನ ನಾಯಿ ಓವ್ ಓವ್ ಅಂತ ಬರ್ತಿದ್ವು. ಅದು ಒಂದ್ಸಲ ಬಾಯಿ ನೋಡಿ ಓಹ್ ಮಾಡ್ಕೊಂಡು ಓಡೇ ಹೋಗಿ ಹಂಗಿರ್ತಾನ ಸತ್ಪುರುಷ. ಭಕ್ತಾನ ಹೆಂಗಿರ್ತಾನಂದ್ರೆ ಬ್ಯಾಟಿ ನಾಯಿ ಇರ್ತಾನೆ, ಸುಮ್ಮನೆ ಹೋಗ್ತಿರ್ತಾನ. ಇವು ನಾಯಿ ಬೊಗಳ್ತಿರ್ತಾವ, ಅದಕ್ಕೇನು ಲಕ್ಷ ಕೊಡೋದಿಲ್ಲ ನಾವು. ಮಹಾರಾಜ್ ಹೇಳಿದ್ರು, ಯಾರು ನಾನು ನಿಂದ ಮಾಡಿದ್ರು ಅವ್ರು ನಾನು ತಿಳ್ಕೊಳ್ಳಿ. ज्या लोकांनी माझी निंदा केली ते मला ओळखले नाही, आणि ज्या लोकांनी माझी स्तुती केली ते त्याहून ओळखले. ಯಾರು ನನ್ನ ನಿಂದ ಮಾಡಿದ್ರು ಅವರು ನಾನು ತಿಳ್ಕೊಳ್ಳಿಲ್ಲ, ಯಾರು ನನ್ನ ಸ್ತುತಿ ಮಾಡಿದ್ರು ಅವ್ರು ಅದಕ್ಕಿಂತ ತಿಳ್ಕೊಳ್ಳಿ. ಯಾಕಂದ್ರೆ ಆ ನಿಂದ ಸ್ತುತಿ ವಿಷಯ ಆಗುವ ವಸ್ತುನ ಅಲ್ಲ. ತಿಳ್ಕೊಳ್ಳಿ. ಉಪರತಿ ಮುಮುಕ್ಷುತ, ಮೋಕ್ಷವನ್ನು ಪಡ್ಕೋಬೇಕು ಅನ್ನೋ ತಳಮಳ. ಮಹಾರಾಜ್ ಹೇಳ್ತಿದ್ದು ಸಾಧನೆಯಲ್ಲಿ ತಳಮಳ ಬಹಳ ಮಹತ್ವ.
ಮತ್ತು ಹೆಂಗೆ ತಳಮಾಳಿರ್ಬೇಕು ಅಂದ್ರೆ ಒಬ್ಬ ಮನುಷ್ಯನನ್ನ ಹಿಂಗೆ ತಲೆ ಮೇಲೆ ಕೈ ಇಟ್ಟು ನೀರಿನಲ್ಲಿ ಮುಳುಗಿಸಿ ಹಿಡಿದ್ರೆ ಆ ಮನುಷ್ಯ ಮ್ಯಾಲ ಬರ್ಲಿಕ್ಕೆ ಎಷ್ಟು ಚಡಪಡಿಸ್ತಾನೋ ಅಷ್ಟು ಭಗವಂತನ ದರ್ಶನದ ಚಡಪಡಿಕೆ ಆದಿ ಆಗ್ಯದ, ಅವ್ರಿಗೆ ತಳಮಳ ಆಗಿದೆ. ಒಂದು ಮೀನವನ್ನು ನೀರಿನಿಂದ ಎತ್ತಿದ್ರೆ ಆ ಮೀನು ನೀರಿಗಾಗಿ ಎಷ್ಟು ಚಡಪಡಿಸ್ತದ, ಅಷ್ಟು ಯಾರಿಗೆ ಭಗವಂತನ ದರ್ಶನ ಸದ್ಗುರುಗಳ ಒಂದು ದರ್ಶನ ಆಗಿದೆ. ಇವು ಯಾವ್ಯಾವೂ ಇಲ್ರಿ ನಮಗೆ. ಅದಕ್ಕೆ ಮಹಾರಾಜರಿಗೆ ಅವ್ರು ಏನಂದ್ರು, ಮಹಾರಾಜ್ ವೇದಾಂತದಲ್ಲಿ ಇಷ್ಟು ಕಠಿಣದ, ಅದು ನೀವರೇ ಬಂದವರಿಗೆಲ್ಲ ಬಡ ಏನಾರ ಅನುಗ್ರಹ ಕೊಟ್ಬಿಡ್ತೀರಿ, ನೀವ್ಯಾಕೆ ಹೇಳಬಾರ್ದು? ಸಾಧನ ಚತುಷ್ಟಯ ಸಂಪನ್ನ ಆಗಿ ಬಂದಪ್ಪ, ಆಮೇಲೆ ನಾನು ಅನುಗ್ರಹ ಕೊಡ್ತೀನಿ. ಮಹಾರಾಜರು ಭಾರಿ ಇದು. ಅದಕ್ಕೆ ಮಹಾರಾಜರು ಏನಂದ್ರು, ಬರೋಬ್ಬರಿ ಅದ ನೀವು ಕೇಳಿದ್ದು, ಸಾಧನ ಚತುಷ್ಟಯ ಸಂಪನ್ನ ಆಗಿ ಬರಲಿ ಅಂತ ಅಂದ್ರೊಳಗೆ ಅನುಗ್ರಹ ಕೊಡ್ಬೋದು. ಆದ್ರೆ ಮಹಾರಾಜರು ಏನಂದ್ರು ಅಂದ್ರೆ, ಈಗ ಒಂದು ಮಗ ಆಯ್ತ, ಮಗನಿಗೆ ಹೇಳಿದರು ಮದುವೆ ಮಾಡ್ಕೋಪ್ಪ ಅಂತ ಹೇಳಿದ ಕೂಡಲೇ ಸಪ್ತಪದಿ ಹಾಕು, ರಾಜ ಹೋಮ ಮಾಡು, ಮಂಗಲಸೂತ್ರ ಕಟ್ಟು, ಹಾರ ಹಾಕು ಇತ್ಯಾದಿ ಎಲ್ಲ ಏನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲೋ, ಹಂಗ ನಾಮಸ್ಮರಣೆ ಮಾಡು ಅಂದ್ಬಿಟ್ರೆ ಆತು ಅಂತ. ಸಾಧನ ಚತುಷ್ಟಯ ಬೆನ್ನ ಹತ್ತಿ ಬರ್ತಾವ ಅಂತ. ವಾಹ್, ನೀ ನಾಮಸ್ಮರಣೆ ಮಾಡು ಅಂತ ಹೇಳಿದ ಕೂಡಲೇ ಅವ ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ತ ಅಂದ್ರೆ ಇವಷ್ಟು ಸಾಧನ ಚತುಷ್ಟಯಗಳು ಅವನು ಬೆನ್ನ ಹತ್ತಿ. महाराज है तो नामस्मरण केला आणि तो वाया गेला ऐसा न देखिला नाही, ನಾಮಸ್ಮರಣೆ ಮಾಡಿದ ಮತ್ತು ಅವನು ಕೆಟ್ಟ ಹೋದ ಅನ್ನುವಂಥವ್ರನ್ನ ಇವತ್ತಿನವರೆಗೂ ಜಗತ್ತಿನ ನೋಡಿಲ್ಲ, ಕೇಳಿ. ಭಗವಂತ ಹೇಳಿದ ಭಗವದ್ಗೀತಾದಲ್ಲಿ, ಅಪಿಚೇತ್ಸು ದುರಾಚಾರೋ ಭಜತೆ ಮಾಂ ಅನನ್ಯ ಭಾವ. ಎಂಥ ದುರಾಚಾರಿಯಾಗಿದ್ದರೂ ಸಹಿತ ಅವನು ಅನನ್ಯವಾಗಿ ನನಗೆ ಶರಣ ಬಂದು ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ತ ಅಂದ್ರೆ ಸಾಧುರೇವ ಸಮನ್, ಅವನು ಸಾಧು ಆದಂತ ತಿಳ್ಕೊಂಡು. ಮತ್ತೇನು ಅಂದ್ರೆ ಸಮ್ಯಕ್ ವ್ಯವಸ್ಥಿತೋ ಹಿಸ, ಅವ ಅಗ್ನಿ ವ್ಯವಸ್ಥಿತ ಆಗ್ತದೆ. ಕ್ಷಿಪ್ರಂ ಭವತಿ ಧರ್ಮಾತ್ಮ, ಬೇಗನೆ ಅವ ಧರ್ಮಾತ್ಮ ಆಗ್ತದೆ. ಶಾಶ್ವತ ಶಾಂತಿ ನಿಗಚ್ಚತಿ, ಶಾಶ್ವತವಾದ ಶಾಂತಿಯನ್ನು ಪಡ್ಕೋತಾನೆ. ಕೌಂತೆಯ ಪ್ರತಿಜಾನಿ ನಮೇ ಭಕ್ತ, ಹೇ ಅರ್ಜುನ ನನ್ನ ಭಕ್ತಿಯಂದು ನಾಶ ಆಗುತ್ತೆ. ಮಹಾರಾಜನ ಕೇಳಿ, ಮಹಾರಾಜ್ ಕೈಯ ಜಪ ಮಾಡಿ ಹಿಡ್ಕೊಂಡು ಕೂಡಲೇ ಸಾಧು ಆದೇನ್ರಿ? ಮಹಾರಾಜ ಎಲ್ಲರೂ ಹಾಗೇ ಬಿಟ್ಟ. ಅದೇ ಜಪ ಮಾಡಿ ಹಿಡ್ಕೊಂಡು ಕೂಡಲೇ ಸಾಧು ಆದ, ಹಾಗೇ ಬಿಟ್ಟ. ಅದೇ ನಿಮ್ಮ ಪಕ್ಕದ ಮನೆಯವರು ಕಾಶಿಗೆ ಹೋಗ್ಬೇಕು ಅಂತೆಲ್ಲ ತಯಾರಿ ಮಾಡಿ ಸಾಮಾನು ಗಿಮಾನೆಲ್ಲ ಬ್ಯಾಗ್ ಟ್ಯಾಕ್ಸಿ ಒಳಗೋ ಕಾರ್ನಾಗೋ ಇಟ್ಕೊಂಡು ಬೀಗ ಹಾಕಿ, ಅರ್ಥಾತ್ ಏನು ಅಂದರೆ ಗಾಡಿ ಬಿಟ್ಕೊಂಡು ಹೋದ್ರು. ಅವ್ರು ಇನ್ನೂ ಆ ಮುಂದಿನ ಓಣಿಗೆ ಹೋಗೋದಕ್ಕೆ ಯಾರೋ ಒಬ್ರು ಬಂದು ಕೇಳಿದ್ರು, ಎಲ್ಲಿ ಹೋಗ್ಯಾರ ಅಂತ ಕೇಳಿ ನಾವು ಏನು ಹೇಳ್ತೀವಿ? ಅವ್ರು ಕಾಶಿಗೆ ಹೋದ್ರು, ಸ್ಟೇಷನ್ಗೆ ಹೋದ್ರು ಅಂತ ಹೇಳ್ತೀವಿ, ಕಾಶಿಗೆ ಹೋದ್ರು. ಹೆಂಗೋ ಅಲ್ಲಿ ನಾವು ಇವತ್ತು ನಾಮಸ್ಮರಣೆ ಮಾಡಬೇಕು ಅಂತ ಮನುಷ್ಯನ ತಂದುಕೊಂಡು ಬಿಟ್ರೆ ನಮ್ದು ಉದ್ಧಾರ ಆತು ಅಂತ. ಇದಕ್ಕೆ ಶ್ರದ್ಧಾ ಅಂತಾರೆ. ಸಾತ್ ನಾನು ಅವ್ರಿಗೆ ಹೇಳಿದೆ, ಇದೆಲ್ಲ ಏನದೋ ಶ್ರದ್ಧಾದ ಮೇಲೆ ಅವಲಂಬಿಸೋದು. ಆದರೂ ನಾನು ನಿಮ್ಗೆ ವಿವರಣೆ ಮಾಡಿ ಹೇಳಿದೆ. ಈಗ 1,00,000 ಮೋದಕವು ನೀವು ಎಷ್ಟು ಜನರಿಗೆ ತಿನ್ಲಿಕ್ಕೆ ಹಾಕ್ತೀರಿ? ಹೊಟ್ಟೆ ತುಂಬ ಅವನ್ನ ಇಷ್ಟಿಷ್ಟು ಕಡ್ಡಿ ಕಾಳಷ್ಟು ಮೋದಕ, ಶೇಂಗಾದ ಕಾಳಷ್ಟು. 1,000 ಮಂದಿ ತೃಪ್ತ ಆದರು ಅಂತ ತಿಳ್ಕೊಡ್ರಿ. 1,00,000 ಮೋದಕವನ್ನು ಹಾಕಿದ್ರೆ 10,000 ಮಂದಿ ತೃಪ್ತ ಆದರು ಅಂತ ಒಪ್ಪತ್ತು. ಈಗ ನಾವೇನು ಆ ಮೋದಕಗಳನ್ನು ಹೋಮ ಮಾಡ್ತೀವಿ, ಅದರಿಂದ ಒಂದು ಅಪೂರ್ವ ಅನ್ನುವಂಥದ್ದು ಒಂದು ಪುಣ್ಯ ನಿರ್ಮಾಣ. ಇದು ನಮ್ಮ ಸಿದ್ಧಾಂತದ, ನಮ್ಮ ಶಾಸ್ತ್ರಕ್ಕೆ ಅನುಸಾರವಾಗಿದೆ. ನೀವು ಇದನ್ನು ಈ ಸಂದರ್ಭದಲ್ಲಿ ಒಪ್ಪಲೇಬೇಕು. ಈಗ ನಾವು ಹೋಮ ಮಾಡಿದ್ವಿ, ಅದರಿಂದ ಒಂದು ಪುಣ್ಯ ಬಂತಿಲ್ಲ. ಆ ಪುಣ್ಯ ಸೂಕ್ಷ್ಮವಾಗಿ ಅದೆಲ್ಲಿ ಅಂದರೆ ಸೂಕ್ಷ್ಮ ವಿಶ್ವದಲ್ಲಿ ಇರ್ತದೆ. ಆಮೇಲೆ ಅದೇನು ಮಾಡ್ತದೆ ಅಂದ್ರೆ ಸಕಾಲದಲ್ಲಿ ಮಳೆ ಕೊಡ್ತದೆ. ಕಾಲೇ ವರ್ಷದ ಪರ್ಜನ್ಯ ಯಜ್ಞಾತ್ ಭವತಿ
ಪರ್ಜನ್ಯ, ಯಜ್ಞದಿಂದ ಮಳೆ ಆಗ್ತದೆ. ಮಳೆಯನ್ನು ಈಗ ಪೂರ್ಣಾವತಿ ಹಾಕಿ ಕೂಡ ಧಬ 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 ಮಳೆ ಆಗ್ತದಂತೇನು, ಆದರೆ ಉಚಿತವಾಗಿರ್ತಕ್ಕಂಥ ಸಮಯದಲ್ಲಿ ಏನಾಗ್ತದೆ ಅಂದರೆ ಮಳೆ ಆಗ್ತದೆ, ಬೆಳೆ ಬರ್ತದೆ. ಆಮೇಲೆ ಇನ್ನೂ ಒಂದು ಮಹತ್ವದ ವಿಷಯ ಏನು ಅಂದರೆ ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ದೂರಾದ್ ಗಂಧೋವಾತಿ ಏವಂ ಪುಣ್ಯಸ್ಯ ಕರ್ಮಣೋ ದೂರಾದ್ ಗಂಧೋವಾತಿ. ಯಾವ ರೀತಿಯಾಗಿ ನೀವು ನಿಮ್ಮ ಹಿತ್ತಲದೊಳಗೆ 4 ಗೋಡೆ ಮಧ್ಯದಲ್ಲಿ ಒಂದು ಮಲ್ಲಿಗೆ ಬಳ್ಳಿಯನ್ನು ಹಚ್ಚಿ ಆ ಮಲ್ಲಿಗೆ ಬಳ್ಳಿ ಸಮೃದ್ಧವಾಗಿ ಬೆಳೆದ ಬಳಕೆ ಅದರೊಳಗೆ ಹೆಂಗೆ ಆಗಿರ್ತಕ್ಕಂಥ ಮಲ್ಲಿಗೆ ಹೂಗಳ ಸುಗಂಧ ವಾಸನೆ ಎಲ್ಲ ಕಡೆಗೆ ಹರಡ್ತದರು. ಹಾಗೆ ನಾವು ಬೆಳದಡಿಯಲ್ಲಿ ಕೂತ್ಕೊಂಡು ಇವತ್ತು ನಾಮಸ್ಮರಣೆ, ಭಜನೆ, ಉಪಾಸನ, ಅನ್ನದಾನ, ಹೋಮ ಹವನಾದಿಗಳನ್ನು ಮಾಡಿದ್ವಿ ಅಂತ ಅದೇನೋ ಒಂದು ಪುಣ್ಯದ ಸುಗಂಧ ವಾಸನೆ ಆಗ್ತದೆ ಇಲ್ಲದನು. ಅದು ಎಲ್ಲ ಏನದ ಅಂದ್ರೆ ಎಲ್ಲ ಕಡೆಗೂ ಹರಡಿ ಎಲ್ಲರ ಮನಸ್ಸಿನ ಅದು ಸೂಕ್ಷ್ಮವಾಗಿ ಅದೇನು ಮಾಡ್ತದೆ, ಪರಿಣಾಮ ಮಾಡ್ತದೆ. ಅದರಿಂದ ಅವ್ರ ಮನಸ್ಸಿಗೆ ಶಾಂತಿ ಸಮಾಧಾನ ಆಗ್ತದೆ, ಸತ್ಪ್ರವೃತ್ತಿ ಉಂಟಾಗ್ತದೆ. ಆದ್ದರಿಂದ ಮಹಾರಾಜರು ಏನಂದ್ರು ಅಂದ್ರೆ ಶ್ರದ್ಧಾಕ್ಕೆ ಬಹಳ ಶ್ರಮ. ಇನ್ನು ಇದಕ್ಕಿಂತ ಒಂದು ವಿಶೇಷವಾಗ್ತದ, ಅದಕ್ಕೆ ನಿಷ್ಠಾ ಅಂತ. ನಿಷ್ಠಾ ಅಂದ್ರೆ ಹೆಂಗದ ಅಂದ್ರೆ ಬರ್ಫ್ ಇದ್ದಂಗೆ, ಶ್ರದ್ಧಾ ಅಂದ್ರೆ ಹೆಂಗಂದ್ರೆ ನೀರಿದ್ದಂಗೆ, ವಿಶ್ವಾಸ ಬುದ್ಧಿ ಇದ್ದಂಗೆ. ನಿಷ್ಠಾ ಅಧ್ಯಾತ್ಮದಲ್ಲಿ ಖರೆ. ಬ್ರಹ್ಮಾನಂದ ಮಹಾರಾಜರು ಒಂದು ಸಲ ಸದ್ಗುರು ಇವರೇ ನನ್ನ ಸದ್ಗುರುಗಳು ಅನ್ನುವ ಒಂದು ನಿಷ್ಠಾ ಇಟ್ಟು ಬಿಟ್ಟು ಕೂಡಲೇ ಆ ನಿಷ್ಠಾ ಅವರ ಆಯುಷ್ಯ ತುಂಬ ಅಲಗಾಡಿ. ಆದ್ದರಿಂದ ಮಹಾರಾಜರು ಒಂದು ಮಾತು ಹೇಳ್ತಿದ್ರು, आधी संत भेटणे कठीण, भेटले तरी त्यांना ओळखणे आणखीन कठीण, ओळखले तरी त्यांच्याविषयी निष्ठा बसणे आणखीन कठीण, निष्ठा बसली तरी ती निष्ठा आयुष्यभर टिकणे अत्यंत. ಮುಂಚೆ ಸತ್ಪುರುಷರು ಭೇಟಿ ಆಗೋದ ಕಠಿಣ. ಅವರೇನು ಓಣಿ ಊರಾಗಿ ಎಲ್ಲ ಕಡೆಗೂ ಅಡ್ಡಾಡ್ಕೊತ ಇರ್ತಾರೆ. ಸಿಂಹ ದಶೆ ಪ್ರತಿ ಪರ್ವತಿ ನಾಹಿತ ಕಸ್ತೂರಿ ಮೃಗ ಮನೋಬಲಿ ಕೈಚೆ. ಸಿಂಹ ಎಲ್ಲ ಗುಡ್ದಾಗಿರ್ತವೆ, ಅಲ್ಲಿ ಇದ್ರೊಳಗೆ ಇರ್ತವೆ. ಎಲ್ಲಿ ಗಿರ್ನಾರದಲ್ಲಿ ಸಿಂಹ ದಶೆ ಪ್ರತಿ ಪರ್ವತಿ ನಾಹಿತ ಕಸ್ತೂರಿ ಮೃಗ ವನೋವನಿಕೆ. ಕಸ್ತೂರಿ ಮೃಗ ಎಲ್ಲ ಅರಣ್ಯದಾಗ ಇರ್ತವೆ, ಹಿಮಾಲಯದಾಗ. ಕಸ್ತೂರಿ ಮೃಗ ವನೋವನಿ ಹಸ್ತಿಚೆ ಮಸ್ತಕಿ ಪರಿತೆ ಗಜರಾಜ ರಸ್ಥಳಿ. ಆನಿ ಗಂಡ ಸ್ಥಳದಲ್ಲಿ ಮುಕ್ತಾಮಣಿ ಇರ್ತಾರಂತಾರ, ಅದು ಸ್ವರ್ಗದೊಳಗೆ, ಭೂಮಿ ಮೇಲೆ ಇರುವುದಿಲ್ಲ. ಹಸ್ತಿಚೆ ಮಸ್ತಕಿ ಮುಕ್ತಾಸೆ ಪರಿತೆ ಗಜರಾಜ ರಸ್ಥಳಿ ಕೈ. ಕಲ್ಪ ತರುವಣಿ ಕಾಮ ದುಘಾ ಬಹು ಸಾಲ ಪುರಿ ಪಣಿ ಪಟ್ಟಣಿ ಕೈತಿ. ಕಲ್ಪವೃಕ್ಷ ಕಾಮಧೇನುಗಳು ಊರಾಗ ಎಲ್ಲಾದ್ರೂ ಹಿತ್ತಲದಾಗ ಅಂಗಳದಾಗ ದನದ ಕೊಟ್ಟಿಗೆಯಾಗಿರ್ತಾವೆ. ದೇಹಿ ದಯಾನಿಧಿ ಸದ್ಗುರು ಸಾಹೇಬ ಸಂತ ಮಹಂತ ಘರೋಘರಿ ಕೈ. ಸಾಧು ಸತ್ಪುರುಷರು ಮನೆ ಮನೆಯಾಗಿ ಹುಟ್ಟುತ್ತಾರೆ. ಒಂದು ಸಮಾಜದ ಒಂದು ಶತಮಾನದಲ್ಲಿ ಒಬ್ಬ ಸತ್ಪುರುಷ ಹುಟ್ಟಿ ಬಂದು ಒಂದು ಅರ್ಥಾತ್ ಆ ಸಮಾಜದಲ್ಲಿ ಬಾಳಿ ಬೆಳಗಿದ ಅಂದ್ರೆ ಶತಮಾನಗಳವರೆಗೆ ಆ ಸತ್ಪುರುಷನ ಒಂದೇನು ಒಂದು ದಿವ್ಯವಾಗಿರ್ತಕ್ಕಂಥ ಒಂದು ಪ್ರಭಾವ ಆ ಸಮಾಜದ ಮೇಲೆ ಅವ. ಇವತ್ತು ನೋಡ್ರಿ, ಶಂಕರಾಚಾರ್ಯರಾಗಿ ಎಷ್ಟು ವರ್ಷ ಆಯ್ತು, ಜ್ಞಾನೇಶ್ವರ ಮಹಾರಾಜರಾಗಿ ಎಷ್ಟು ವರ್ಷ ಆಯ್ತು. ಇವತ್ತು ನಾವು ಜ್ಞಾನದೇವ್ ತುಕಾರಾಮ್ ಯಾಕೆ ಅಂತಂದ್ರೆ ಅವರು ಶಿವ ಇರ್ತಾರೆ. ಅರ್ಥಾತ್ ಏನು ಅಂದ್ರೆ ಅಂಥ ಮನುಷ್ಯ ಸಮಾಜದಲ್ಲಿ ಅಂಥ ಒಂದು ದಿವ್ಯವಾಗಿರ್ತಕ್ಕಂಥ ಅನುಭವವನ್ನು ಪಡ್ಕೊಂಡಿರೋ ಆ ವ್ಯಕ್ತಿ ಅಂದ್ರೆ ಹೆಂಗಿರ್ತಾರೆ ಅಂದ್ರೆ ಅವರು ವಿಶ್ವ ಮನಸ್ಸಿನ ಜೊತೆ ತಾದಾತ್ಮ್ಯ ಆಗಿ, ಅವ್ರ ಮನಸ್ಸಿನಾಗ ಏನೋ ಒಂದು ಸಂಕಲ್ಪ ಬಂತು ಅಂದ್ರೆ ಅದು ವಿಶ್ವ ಮನಸ್ಸಿನ ಜೊತೆ ತಾದಾತ್ಮ್ಯ ಆಗಿ ಲಕ್ಷಾವಧಿ ಜನರ ಮನಸ್ಸಿನಲ್ಲಿ ಪ್ರೇರಣೆ ಮಾಡಿ, ಲಕ್ಷಾವಧಿ ಜನರನ್ನು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪರಮಾರ್ಥ ಭಗವಂತನ ಸಾಕ್ಷಾತ್ಕಾರದ ಮಾರ್ಗದ ಕಡೆಗೆ ಅವ್ರನ್ನ ಪ್ರೇರಣೆ ಮಾಡ್ತಾರೆ. ಆದ್ದರಿಂದ ಸಮಾಜದಲ್ಲಿ ಸತ್ಪುರುಷರು, ಅದರೊಳಗೂ ನಾನು ಎಷ್ಟೋ ಸಲ ಹೇಳ್ತೀನಿ, ನಮ್ಮ ಭಾರತದ ದೊಡ್ಡ ಭಾಗ್ಯ ಏನು ಅಂದ್ರೆ ಸತ್ಪುರುಷರು. ನಮ್ಮ ಭಾರತ ದರಿದ್ರ ಇರ್ಕೋಲ್ತಕ್ಕ, ಬಡವರು ಇರ್ಕೋಲ್ತಕ್ಕೆ, ಆದ್ರೆ ಇಲ್ಲಿ ಬಹಳ ದೊಡ್ಡ ಐಶ್ವರ್ಯ ಏನು ಅಂದ್ರೆ ಸತ್ಪುರುಷರು. ಅಂಥ ಸತ್ಪುರುಷರು ನಮಗೆ ಇಲ್ಲಿ ಪ್ರಾಪ್ತ ಆಗ್ಯಾರ. ಬ್ರಹ್ಮಾನಂದ ಮಹಾರಾಜರು ಒಂದೊಂದು ಅವಸ್ಥಾದ ಬಗ್ಗೆ ನಾವು ಬರೀ ವಿಚಾರ ಮಾಡಿದರೆ ಆಶ್ಚರ್ಯ ಅನಿಸ್ತದೆ. ಮಹಾರಾಜರು ಅವ್ರಿಗೆ ಹೇಳಿದರು, 2 ವರ್ಷ ಅವ್ರು ಏನು ಮಾಡಿದ್ರು ಅಂದ್ರೆ ಗೋಂದಾವಲಿಯಲ್ಲಿದ್ದರು. ಬಡವಾಹದಲ್ಲಿ ನಾಮಸ್ಮರಣೆ ಮಾಡಿ ಗೋಂದಾವಲಿ ಬಂದರು. ಗೋಂದಾವಲಿಯಲ್ಲಿ 2.5 ವರ್ಷ. ಒಂದ ಸಣ್ಣ ಪ್ರಸಂಗ ಹೇಳ್ತೀನಿ.
ಅರ್ಥಾತ್ ಏನು ಅಂದ್ರೆ ಸದ್ಗುರುಗಳ ಜೊತೆಗೆ ಆ ಸತ್ಶಿಷ್ಯ ಹೆಂಗೆ ಇದ್ರು ಅನ್ನೋದು. ಒಂದು ದಿವಸ ಮಹಾರಾಜರು ಬ್ರಹ್ಮಾನಂದರು ಹೇಳಿದ್ರು, ಬ್ರಹ್ಮಾನಂದ ಬುವ ನಮಗೆ ಇವತ್ತು ಪಂಢರ್ಪುರಕ್ಕೆ ಹೋಗ್ಬೇಕು. ಇಷ್ಟ ಅಂದ್ರು. ಹೋಯ್ ಮಹಾರಾಜ ಬಡ ಬಡ ನೀಲ್ಕಂಠ ಬುವ ಅವ್ರು ಬ್ರಹ್ಮಾನಂದ ಮಹಾರಾಜ ನೀಲ್ಕಂಠ ಬುವ ಹೇಳಿದ್ರು, ಇವತ್ತು ಕುದುರೆ ತಯಾರು ಮಾಡಿ ಕೊಡುವಂತ. ಹೂಣ್ರಿ ಅಂತ ತಿಳ್ಕೊಂಡು ಆ ನೀಲ್ಕಂಠ ಬುವ ಏನು ಮಾಡೋ ಕುದುರೆ ಎಲ್ಲ ಸಿದ್ಧ ಮಾಡಿ ಮಹಾರಾಜನ ಮುಂದೆ ತಂದು ನಿಂದ್ರಿಸಿ. ಬ್ರಹ್ಮಾನಂದ ಬುವ ಬ್ರಹ್ಮಾನಂದ ಮಹಾರಾಜರಿಗೆ ಪ್ರತಿ ದಿವಸ ಬೇಕಾಗುವ ಸಾಮಾನ್ಯ ಎಲ್ಲ ಹಸಿಬಿ ಅಂತ ಇರ್ತಿತ್ತು ಹಿಂದಿನ ಕಾಲದಾಗ. ಅದು ಹಿಂದೂ ಒಂದು ಚೀಲ ಇದ್ದಂಗೆ ಇರ್ತಿತ್ತು, ಮುಂದೂ ಒಂದು ಚೀಲ. ಅದು ಹಿಂಗೆ ಹೆಗಲ ಮೇಲೆ ಹಾಕೊಂಡ್ಬಿಟ್ರೆ, ಶಾಲ್ ಹಾಕೊಂಡಂಗೆ ಹೆಗಲ ಮೇಲೆ ಹಾಕ್ಕೊಂಡ್ರೆ ಮುಂದೂ ಸಾಮಾನು ಹಿಡಿತಿತ್ತು, ಹಿಂದೂ ಸಾಮಾನು. ಆ ಹಸಿಬಿಯೊಳಗೆ ಅವ್ರಿಗೆ ಬೇಕಾಗುವ ಎಲ್ಲ ಸಾಮಾನುಗಳನ್ನು ಹಾಕ್ಕೊಂಡು ಅವರು ಸಹಿತ ಹಸಿಬಿ ಹೆಗಲ ಮೇಲೆ ಹಾಕ್ಕೊಂಡು ನಿಂತು. ಬೆಳಿಗ್ಗೆ 6 ಗಂಟೆ ಆಗಿ ಒಮ್ಮೆಲೆ ಮಹಾರಾಜರು ಏನಂದ್ರು ಅನ್ನೋ ಶಾಸ್ತ್ರಿ, ಬ್ರಹ್ಮಾನಂದ ಬುವ ತುಮಿ ಪಂಚರ, ನೀವು ನಡೀರಿ ಅಂತ ಶಬ್ದ ಏನು ಪ್ರಯೋಗ ಆಗಿದೆ, ನೀವು ನಡೀರಿ. ಹೋಯ್ ಮಹಾರಾಜ ಷಟ್ಶಾಸ್ತ್ರದಲ್ಲಿ ವಿದ್ವಾನ್ ಮನುಷ್ಯ, ಚಂದಾಗಿ ನಮಗೆ 2 ಅಕ್ಷರ ಬರ್ತಿರಂಗಿಲ್ಲ. ಎಷ್ಟು ಅಭಿಮಾನ ನಮ್ಮದು, ಎಷ್ಟು ಮಾನ ಶಾಣೆ ಐತಿ, ಮಾನ. ತುಮಿ ಪಂಚಲ ಹೋಯ್ ಮಹಾರಾಜ. ಅಕ್ಷರಶಃ ಮಹಾರಾಜರು ಬೇಕಾಗುವ ಸಾಮಾನ್ಯ ಹೆಗಲ ಮೇಲೆ ಹಾಕ್ಕೊಂಡು ಮುಂದೆ ಮಹಾರಾಜರು ಕುದುರೆ ಓಡ್ಲಿಕ್ಕೆ ಹತ್ತಿದ ಹಿಂದಿಂದ ಬ್ರಹ್ಮಾನಂದ ಮಹಾರಾಜ 50 ಮೈಲ್ ಅದರಿ ಪಂಢರ್ಪುರ. ನಾವು ನಮ್ಮ ಮನುಷ್ಯ ಬುದ್ಧಿಯಿಂದ ಇದನ್ನು ಏನು ಕಲ್ಪನಾ ಮಾಡ್ಲಿಕ್ಕೆ ಶಕ್ಯದ ಏನು. ಮಹಾರಾಜ ಹೇಳಿದರು ತುಮಿ ಪಂಚದ ಎಷ್ಟ ಅರ್ಥಾತ್ ಅವಾಗಿನ ದಾರಿ ಎಂಥದ್ದು, ಅವಾಗಿನ ಇದು ಎಂಥದ್ದು, ಕಂಟಿ ಕದಡಿ ಆ ಕುದುರೆ ಎತ್ಲಾಗ ಓಡೋದು, ಮೈ ತುಂಬ ಕಂಟಿ ಕದಡಿ ನಟ್ಟು ತೆಗ್ಗು ದಿನ್ನಿ ಕಲ್ಲು ಮುಳ್ಳು ಬರೇ ಮೈಲೆ ಬ್ರಹ್ಮಾನಂದ ಮಹಾರಾಜರನ್ನು ಪಂಜಾಬ್ ಸುತ್ತಕೊಂಡು ಅವ್ರ ಹಿಂದಿಂದ ಓಡ್ಲಿಕ್ಕೆ. ಸಂಜಿನಾಗ 6 ಗಂಟೆಗೆ ಪಂಢರ್ಪುರ ಮುಟ್ಟಿದ್ರು. ಕಲ್ಪನಾ ಮಾಡಿ 50 ಮೈಲು. ಇದು ಯಾವ ಶಕ್ತಿ ಮೇಲೆ ಇದು ಶಕ್ಯ ಆಯ್ತು ಅಂದ್ರೆ ನಿಷ್ಠಾ. ಸದ್ಗುರುಗಳ ಹಿಂದಿಂದ ಓಡು ಮುಂದೆ ದೇಹ ಬಿದ್ದು ಹೋದ್ರು ಅಡ್ಡಿ ಇಲ್ಲ, ನಾನು ಬೆನ್ನು ಹತ್ತಿ ಅವ್ರ ಆಜ್ಞಾಪಾಲನೆ ಮಾಡಬೇಕು ಅನ್ನೋ ಒಂದ ಶ್ರದ್ಧಾ. ಅಲ್ಲಿ ಹೋದ ಬಳಿಕ ಮಹಾರಾಜರು ಬ್ರಹ್ಮಾನಂದ ನಮಗೆ ಏನಾದ್ರು ಸ್ವಲ್ಪ ಅಡಿಗೆ ಮಾಡಿ ಹೋಯ್ ಮಹಾರಾಜ ಅದೊಂದು ಮಾರುತಿ ಮಂದಿರದಲ್ಲಿ ಇದನ್ನು ಮಾಡಿಕೊಂಡು ಅಲ್ಲೇ ಭಾಂಡಿ ಕುಂಡಿ ಅದೆಲ್ಲ ತರ್ಕೊಂಡು ಅಡಿಗೆ ಮಾಡಿ ಅವ್ರು ಊಟಕ್ಕೆ ಹಾಕಿದ್ರು. ಇನ್ನೇನು ಅವ್ರ ಬಾಯ ತುತ್ತು ಹಾಕ್ಕೋಬೇಕು ಅನ್ನೋ ಬ್ರಹ್ಮಾನಂದ ನಾವು ಕ್ಷೇತ್ರ ಪ್ರದಕ್ಷಿಣೆ ಹಾಕ್ತೀವಿ, ಪಂಚಕ್ರೋಶ ಅಂತಾರೆ. ಹೋಯ್ ಮಹಾರಾಜ ಆಗಿದ್ದಾಗ ಬ್ರಹ್ಮಾನಂದ ಮಹಾರಾಜರು ಹೋಗ್ಬಿಟ್ರಿ ಕ್ಷೇತ್ರ ಪ್ರದಕ್ಷಿಣೆ. ಪಂಢರ್ಪುರವನ್ನು ಸಂಪೂರ್ಣ ಸುತ್ತಿ ರಾತ್ರಿ 11 ಗಂಟೆಗೆ ಬಂತು. ಮಹಾರಾಜರಿಗೆ ಏನು ಅನ್ಸಿರ್ಬೋದಲ್ಲ, ಮಹಾರಾಜರು ಶಿಷ್ಯ ಸಹವಾಸ, ಶಿಷ್ಯದ್ರಿಂದ ತಾವಿರಬೇಕು. ಆಮೇಲೆ ಮಹಾರಾಜರು ನೀವು ಊಟ ಮಾಡಿ. ಮಹಾರಾಜರು ಊಟ ಮಾಡಿದ್ರು, ಅವರು ಒಂದು ಊಟ ಮಾಡಿ. ಆಮೇಲೆ ಮಹಾರಾಜರು ಮಲ್ಕೊಂಡು ಮಹಾರಾಜರಿಗೆ ಕುದುರೆ ಮೇಲೆ ಹಾಕಿರೋರು ಒಂದು ಕಂಬಳಿತ್ತು, ಆ ಕಂಬಳಿ ಹಾಸಿದ್ರು. ಮಹಾರಾಜರು ಮಾಡ್ಕೊಂಡು ಬ್ರಹ್ಮಾನಂದ ಬೆಳತನಕ ಅವ್ರ ಕಾಲು ಹೊತ್ಕೊಂಡು ಮರದು ಸುಮ್ಮನೆ ಇಬ್ರು ದರ್ಶನಕ್ಕೆ ಹೋಗಿ ಪಾಂಡುರಂಗನ ದರ್ಶನಕ್ಕೆ ಹೋಗಿ ಅವಾಗ ಆ ಪಾಂಡುರಂಗನ ಕೊಳ್ಳಲಿರ್ತಕ್ಕಂಥ ತುಳಸಿ ಮಾಲಿ ಬಂದು ಮಹಾರಾಜರ ಕೊಳ್ಳಾಗ
ನಿಂತು ಶಾಸ್ತ್ರ ನಮಸ್ಕಾರ ಮಾಡಿ ಆಮೇಲೆ ನಿಧಾನವಾಗಿ ಬಂದಾರ. ಒಂದು ದಿವಸ ಮಹಾರಾಜರು ಗಿರ್ವಿಗೆ ಹೊಂಟಿದ್ರು ತಾಂಗಾದಲ್ಲಿ. ಅಪ್ಪ ಸಾಹೇಬ್ ಬಡಗಾಂವ್ಕರ್ ಬ್ರಹ್ಮಾನಂದ ಮಹಾರಾಜ ಹಿಂದೆ ನಿಂತಿದ್ದು. ಮಧ್ಯಾಹ್ನ 12 ಹೊಡೆದಿತ್ತು. ರಣ ಬಿಸಿಲು. ಮಹಾರಾಜರು ಕೂಡೋಕ್ಕಿಂತಲೂ ಮುಂಚೆನೆ ಅಪ್ಪ ಸಾಹೇಬ್ ಬಡಗಾಂವ್ಕರ್ ತಾಂಗಾದ. ಆಮೇಲೆ ಮಹಾರಾಜರ ಹತ್ತಿರ ಬ್ರಹ್ಮಾನಂದ तुम्ही पण चला, ನೀವು ನಡೀರಿ. ನಮಗ ಆ ವಸ್ತುವಿನ ಮೌಲ್ಯ ಗೊತ್ತಿಲ್ಲ. ಸದ್ಗುರು ಅನ್ನುವಂಥ ವಸ್ತುವಿನ ಮೌಲ್ಯ ಗೊತ್ತಿಲ್ಲ. ನಮಗೆ ನಮ್ಮ ಪ್ರಪಂಚ ಬಿಟ್ಟರೆ ಮತ್ತೊಂದು ಏನು ಅದ ಒಂದು ಸರ್ವಸ್ವ, ಅದರೊಳಗೆ ಸಾರ್ಥಕತೆಯ ಒಂದು ಮೂಢವಾಗಿರ್ತಕ್ಕಂಥ ಒಂದು ಕಲ್ಪನೆ. ಸೆಲ್ಫ್ ಹಿಪ್ನೋಟೈಸೇಷನ್. ಹೋಯ್ ಮಹಾರಾಜ ಮಧ್ಯಾಹ್ನ 12 ಹೊಡೆದ ರಣ ಬಿಸಿಲು ಧೂಳದ ರಸ್ತೆ ಕಲ್ಪನಾ ಮಾಡಿ. ಅಲ್ಲಿಂದ 12 ಮೈಲು ಗಿರ್ವಿ ಬ್ರಹ್ಮಾನಂದ ಮಹಾರಾಜರು ಟಾಂಗಾದಿಂದ ಓಡ್ಲಿಕ್ಕೆ. ಅವಾಗ ಅಪ್ಪ ಸಾಹೇಬ್ ಬಡಗಾಂವ್ಕರ್ ಮಹಾರಾಜ್ ಅವ್ರ ಕಾಲು ಸುಡ್ತಿದ್ದಾವ. ಇಷ್ಟ ಆಗ್ಲಿಲ್ಲ. ಬಡ ಬಡ ತಮ್ಮ ಕಾಲಾಗಿ ಕೆಳಗೆ ಕೆಳಗೆ ಒಗದ ಕೂಡಲೇ ಬ್ರಹ್ಮಾನಂದ ಮಹಾರಾಜ್ ಏನ್ ಮಾಡಿದ, ಪಟ್ಟ ಖಡ ತರಿಬೇಕು. ಖಡ ತಲೆ ಮೇಲೆ ಮತ್ತು ಓಡ್ಲಿಕ್ಕೆ ಗಿರ್ವಿ ಹೋದ್ರು ಬಂದರು. ಆಮೇಲೆ ಭಾವು ಸಾಹೇಬರಿಗೆ ಅಪ್ಪ ಸಾಹೇಬ್ ಬಡಗಾಂವ್ಕರ್ರು ಭಾವು ಸಾಹೇಬರಿಗೆ ಏನಂದ್ರು ಅಂದ್ರೆ, ಇವತ್ತು ಬ್ರಹ್ಮಾನಂದ ಮಹಾರಾಜರ ಆಜ್ಞಾ ಪಾಲನೆ ಮಾಡಲಿಲ್ಲ. ಭಾವು ಸಾಹೇಬರಂದ್ರು, ಬ್ರಹ್ಮಾನಂದ ಮಹಾರಾಜರ ಆಜ್ಞಾ ಪಾಲನೆ ಮಾಡಲಿಲ್ಲ ಅನ್ನೋದು ಹೆಂಗ್ ಅನಿಸ್ತದ ಅಂದ್ರೆ, ಹಗಲಿ ಚಂದ್ರ ಬಂದಿದ್ದ, ರಾತ್ರಿ ಸೂರ್ಯ ಬಂದಿದ್ದ. ಶಕ್ಯನೇ ಇಲ್ಲ. ಆಜ್ಞಾ ಪಾಲನೆ ಮಾಡಲಿಲ್ಲ ಅನ್ನುವಂಥದ್ದು ಶಕ್ಯನೇ ಇಲ್ಲ. ನಿಮ್ಗೆ ತಿಳಿದಿಲ್ಲ ಅಷ್ಟ. ಅವ್ರು ಏನು ಶಬ್ದ ಉಚ್ಚಾರ ಮಾಡಿದ್ರು, तुम्ही पण चला. ನೀವು ಅವ್ರ ಮಹಾರಾಜ ಹತ್ತಕ್ಕಿಂತಲೂ ಮುಂಚೆ ಹತ್ಕೊಳ್ತೀರಿ. ಇದ ಅಪ್ಪ ಸಾಹೇಬ್ ಬಡಗಾಂವ್ಕರ್ ಒಂದ್ಸಲ ಮಹಾರಾಜರಿಗೆ, ಮಹಾರಾಜ್ ನೀವು ಬ್ರಹ್ಮಾನಂದನ ಉದ್ಧಾರ ಮಾಡಿದ್ರಿ, ಆನಂದ ಸಾಗರನ ಉದ್ಧಾರ ಮಾಡಿದ್ರಿ, ನನ್ನ ಉದ್ಧಾರ ಮಾಡಲಿಲ್ಲ. ಮಹಾರಾಜರು ಹೇಳಿದ್ರು, ಒಬ್ಬವ ಒಂದು ಮದುವೆ ಮಾಡಿಕೊಂಡ, ಅಕ್ಕಿ ಹೊಟ್ಟಿಲೆ ಮಕ್ಕಳಾದ. ಮತ್ತೊಂದು ಮಾಡ್ಕೊಂಡ, ಅಕ್ಕಿ ಹೊಟ್ಟಿಲೆ ಮಕ್ಕಳಾದ. ಮತ್ತೊಂದು ಮದುವೆ ಮಾಡಿಕೊಂಡ, ಅಕ್ಕಿ ಹೊಟ್ಟಿಲೆ ಮಕ್ಕಳಾಗ್ಲಿಲ್ಲ. ದೋಷ ಯಾರು? ಗಂಡಂದು ಹೇಳ್ತಿದ್ರು. ಹೆಂಡತಿ ದೋಷ ಅಂತ ಹೇಳ್ತೀವಿಲ್ಲ. ಇಬ್ಬರು ಹೆಂಡಂದ್ರ ಹೊಟ್ಟಿಲೆ ಮಕ್ಕಳಾದ ಬಳಕ 3ನೇ ಹೆಂಡತಿ ಹೊಟ್ಟಿಲೆ ಮಕ್ಕಳು ಆಗ್ಲಿಲ್ಲ ಅಂದಾಗ ದೋಷ ಯಾರ್ದು? ಹೆಂಡತಿದು. ಹೆಂಗೋ ಹಂಗೆ ನಾವು ಬ್ರಹ್ಮಾನಂದಗೆ ನಾಮ ಕೊಟ್ಟೆ, ಅವ್ರು ಉದ್ಧಾರ ಆದ. ಆನಂದ ಸಾಗರಿಗೆ ನಾಮ ಕೊಟ್ಟೆ, ಅವ್ರು ಉದ್ಧಾರ ಆದ. ನಿಮಗೆ ನಾಮ ಕೊಟ್ಟೆ, ನೀವು ಉದ್ಧಾರ ಅಲ್ಲ, ದೋಷ ನಂದು ನಿಮ್ದು. ಅವರನ್ನು ಸರ್ವಸ್ವ ಅಂತ ತಿಳ್ಕೊಂಡ್ರು ಉದ್ಧಾರ. ನೀವು ತಿಳ್ಕೊಳ್ಳಿ ನಾನದಿ. ಅರ್ಥಾತ್ ಏನು ಅಂದ್ರೆ, ಬ್ರಹ್ಮಾನಂದ ಮಹಾರಾಜರು ಎಲ್ಲ ನಮ್ಗೆ ಆಗುದಿಲ್ಲ. ಇವು ನಮಗೆ ಆಗೋದ್ರೊಳಗೆ ಸ್ವಲ್ಪ ನಮ್ಗೆ ಶ್ರದ್ಧಾ ಬೇಕು. ಒಂದು ದಿವಸ ರಣ ಬಿಸಿಲು ಮಧ್ಯಾಹ್ನ 12 ಹೊಡೆದ ಮಹಾರಾಜರ ಮನಿ ಮಾಳಿಗೆ ಮ್ಯಾಲ ಬ್ರಹ್ಮಾನಂದ ಮಹಾರಾಜ ಹುಲ್ಲು ತಕ್ಕೊತ. ಮುಂಚೆ ಮಣ್ಣಿನ ಮಾಳಿಗೆ ಹುಲ್ಲು ಬೆಳೆದು ಬಿಟ್ಟಿರ್ತಿದ್ದು. ನಾವು ಸಾಕಷ್ಟು ಸಲ ತೆಗೆದಿದ್ವಿ. ಮಾಳಿಗೆ ಮೇಲೆ ಹುಲ್ಲು ತಕ್ಕೋತ ಕೂತಾಗ ಕೆಲವ್ರ ತಲೆಯಾಗ ಏನು ಬಂತು, ಮುಂದೆ ಕೂತ್ ಮಾತಾಡೋರ ತಲೆಯಾಗ ಬ್ರಹ್ಮಾನಂದ ಮಹಾರಾಜ ನಿತ್ಯಾಗ ಪ್ರೀತಿ ಮಾಡ್ತಾರೆ ಅಂತ ಮನುಷ್ಯನಾಗ ಬಂತು. ಅವು ಸ್ವಾಭಾವಿಕವಾಗಿ ಸಮರ್ಥರ ಕಾಲ ಶಿಷ್ಯ ಸಮುದಾಯದಲ್ಲಿ ಇಂಥವ್ರು ಭಾಳ. ಅಂದ ಕೂಡಲೇ ಮಹಾರಾಜರು ಒಮ್ಮೆಲೆ ಬ್ರಹ್ಮಾನಂದ ಬುವಾ ಈ ಕಡೆ ಅಂದ ಕೂಡಲೇ ಬ್ರಹ್ಮಾನಂದ ಮಹಾರಾಜರು ವಿಚಾರ ಮಾಡಿದ್ರೆ ಏನು ವಿಚಾರನೇ ಇಲ್ಲ.
ಇನ್ನು ನಾನು ತಡ ಮಾಡಿ ಹೋದ್ರೆ ಆಜ್ಞಾ ಪಾಲನೆ ಮಾಡ್ದಂಗೆ ಆಗುವುದಿಲ್ಲ ಅಂದ ಮ್ಯಾಲಿಂದ ಟಣ್ ಅಂತೀವಿ. ಬರೇ ಮೈಲೇ ಹುಲ್ ತಕ್ಕೋತ ಕೂತಾರ, ಮೈ ತುಂಬ ಬೆವರು, ಒಂದು ಪಂಜ ಸುಟ್ಕೊಂಡಾರ. ನಾವಾಗಿದ್ರೆ ಏನು ಮಾಡ್ತೀವಿ? ನಾವು ಸ್ವಲ್ಪ ಮೆಟ್ಲಾಕ್ ಅವಕಾಶಗಳು ಬಂದು ಬಾತ್ರೂಮ್ ಹೋಗಿ ಫ್ರೆಶ್ ಆಗಿ ಪಲಿ ಹಿಕ್ಕೊಂಡು ಹೋಗಿ ಮಹಾರಾಜರ ಮುಂದೆ ಮಹಾರಾಜ್ ಒದರಿದ್ದ ನಿನ್ ಕರೆದದ್ದ ತಪ್ಪಾತ್ಪ ಅಂತ ನಿನ್ನ ಕರೆದದ್ದ ನೋಡು. ಬಂದು ಮಹಾರಾಜನ ಕೈ ಮಹಾರಾಜ ಸುಮ್ಮನೆ ಏನೋ ನೆವ ಹೇಳಿದ್ರು, ಇವ್ರಿಗೆಲ್ಲ ಸ್ವಲ್ಪ ಮಜ್ಜಿಗೆ ತಂದು ಕೊಡ್ರಿ ಇಲ್ಕೋ. ನಿಷ್ಠಾ ಅಂದ್ರೆ ಹೆಂಗೆ ಬೇಕ್ರಿ? ನಾ ಏನಂತೀನಿ, ಅವೆಲ್ಲ ದೊಡ್ಡವ್ರ ವಿಷಯ, ನಮಗೆ ನೀವು ಮಾತಾಡ ಕನಿಷ್ಠ ಅವ್ರ ಶಬ್ದ ಏನದ ನಾಮಸ್ಮರಣೆ. ಮಹಾರಾಜ ಹೇಳಿದ್ರು, ಯಾರ ಬಾಯಲ್ಲಿ ಭಗವಂತನ ನಾಮಸ್ಮರಣೆ ಅದನೋ, ಭಗವಂತನ ನಾಮ ಅದನ್ನು ಅವ್ರ ಬಾಗಿಲ್ದಾಗ ನಾನು ನಾಯಿಗತೆ ಬಿದ್ದುಕೊಂಡಿರ್ತೀನಿ. ಒಂದು ನಾವು ಗಾಡಿ ಒಳಗೆ ಎಲ್ಲೋ ಹೊಂಟಿದ್ವಿ, ಒಬ್ಬರು ಹೆಣ್ಮಗಳು ಫೋನ್ ಬಂತು. ಅವಾಗ ಅವ್ರು ಹೇಳಿದ್ರು, ಇದನ್ನು ಎಲ್ಲಿ ಹೇಳಿದ್ರು ಅಂದ್ರೆ ಚಿಂತಾಮಣಿಯಲ್ಲಿ ಮಹಾರಾಜರು ಪೇಟಿ ಮ್ಯಾಲೆ ಹೇಳಿದ್ರು. ಆ ಹೆಣ್ಮಗಳು ನನಗೆ ಕೇಳಿದ್ರು, ಮಹಾರಾಜರು ಪೇಟಿ ಮ್ಯಾಲೆ ಚಿಂತಾಮಣಿಯಲ್ಲಿ ಏನೋ ಒಂದು ಮರಾಠಿ ಒಳಗೆ ಹೇಳಿದ್ರಲ್ರಿ, ಅದರ ಅರ್ಥ ಏನು? ಮತ್ತು ನಾ ಹೇಳಿದೆ ಅವ್ರಿಗೆ, ज्यांच्यामुखी भगवंताचे नाम त्यांच्या दारातली कुत्र्यासारखे लोळत. यार मुखದಲ್ಲಿ ಭಗವಂತನ ನಾಮದನ್ನು ಅವ್ರ ಬಾಗಿಲ್ದಾಗ ನಾನು ನಾಯಿಗತೆ ಉಳ್ಳಾಡ್ತೀನಿ. ಇದ್ರ ಮೇಲೂ ನಮಗೆ ವಿಶ್ವಾಸ. महाराज ಹೇಳಿದ್ರು, जन्माला आलो म्हणून 24 तास जप करा, ಹುಟ್ಟಿ ಬಂದಿವೆ ಅಂತ 24 ತಾಸು ಜಪ ಮಾಡಿ. ನಾವು ಎದಕ್ಕೆ ಹುಟ್ಟಿ ಬಂದೀವಿ ಅನ್ನೋದ ನಮಗೆ ಗೊತ್ತಿಲ್ಲ. ನಾವೆಲ್ಲ ತಾಯಿ ಗರ್ಭದೊಳಗೆ ಇರಬೇಕಾದ್ರೆ ಗರ್ಭೋಪನಿಷತ್ತು ಅಂತ ಒಂದು ನಾವೆಲ್ಲ ತಾಯಿ ಗರ್ಭದೊಳಗೆ ಇರಬೇಕಾದ್ರೆ ಗರ್ಭದಲ್ಲಿ ಒಂದು ವೇದನೆ, ಆ ಗರ್ಭವಾಸದ ದುಃಖವನ್ನು ನಾವು ಕಲ್ಪನಾ ಮಾಡ್ಲಿಕ್ಕೆ ಶಕ್ತಿ. ಉಲ್ಟಾ ಇರ್ತದೆ, ಉಲ್ಟಾ ತೂಗಾಡ್ತಿರ್ತೀವಿ ಒಳಗೆ. ನಾವು ಕಾಲು ತಲೆ ಕೆಳಗಿರ್ತದೆ, ಕಾಲು ಮ್ಯಾಲೆ ಇರ್ತಾವೆ. ಕ್ವಚಿತ್ ಸಾವಿರಾರು ಮಂದಿಯಲ್ಲಿ ಯಾರಿಗೋ ಒಬ್ಬರು ಕಾಲು ಕೆಳಗೆ ತಲೆ ಮೇಲೆ ಹುಟ್ಟಿ ಬರ್ತಾರೆ. ಆ ಕಾಲು ಮುಂದಾಗಿ ಹುಟ್ಟಿ ಬಂದವ್ರು ಕಣ್ಣಾಗ ಅಂಜನ ಹಾಕಿದ್ರೆ ಅದೇನೋ ನಿಧಿ ಕಾಣಿಸ್ತದೆ. ತಲೆ ಕೆಳಗೆ ಕಾಲ ಮ್ಯಾಲ ಇರ್ತಾರೆ. ಮತ್ತು ಆ ಜಠರಾಗ್ನಿ ಒಳಗೆ ಕುದಿತಿರ್ತೀವಿ. ಅಷ್ಟು ಜಗದಾಗ ನಾವು ಕೈಕಾಲು ಮಡಿಚ್ಕೊಂಡು ಹೆಂಗೆ ಕಳಿಬೇಕು 9 ತಿಂಗಳು, ಅದು ಡಾಕ್ಟರ್ಗೆ ಗೊತ್ತದ ಹೆಂಗೆ ಕಳಿತದೆ. ಮೊನ್ನೆ ಪಾಪ ಬರುದು ಆ ಕೂಸಿನ ತೆಗಿಯೋ ಮುಂದೆ ಆ ಕೈ ಹಿಂಗೆ ತಿರುಗಿ ತೆಗೆದಂತ ಕೈ ಇವಾಗಿಯೂ ಪಾಪ ಕೂಸಿನ ಕೈ ಹಿಂಗ ಆಗ್ತದೆ, ಮಡಸಲಿಕ್ಕೆ ಬರಂಗಿಲ್ಲ. ಅದರೊಳಗೆ ಆ ಒಂದು ಅಸಾಧ್ಯ ಆ ವೇದನೆ ಮತ್ತು ಹಿಂದಿನ ಅನೇಕ ಜನ್ಮಗಳಲ್ಲಿ ಹೊಂದಿರ್ತಕ್ಕಂಥ ದುಃಖ ಇವೆಲ್ಲ ಅವಾಗ ನೆನಪಾಗ್ತಿರ್ತಾವ ಒಂದು ಕೂಸಿಗೆ. ಅವಾಗ ಅದೇನಿರ್ತದೆ, ಅದಕ್ಕಾಗಿ ಅದೇನು ಸೋಹಂ ಅಂತಿರ್ತದೆ. ಹೊರಗೆ ಬಂದ ಕೂಡ ಅದನ್ನೆಲ್ಲ ಮರೆತು ಕೋಹಂ ಅಂದಿತ್ತು. ಆವಾಗ ಅದು ಭಗವಂತಗೆ ಪ್ರಾರ್ಥನಾ ಮಾಡಿ, ನಾವೆಲ್ಲರೂ ಪ್ರಾರ್ಥನೆ ಮಾಡೇ ಬಂದೀವ್ರ, ಆಣಿ ಮಾಡಿ ಬಂದೀವಿ. ಏನಂತ ಆಣಿ ಮಾಡಿ ಬಂದೀವಿ ಅಂದ್ರೆ, ಭಗವಂತ ಈಗ ಒಂದು ಸಲ ಈ ಗರ್ಭವಾಸದಿಂದ ಹೊರಗೆ ಬಂದೆ ಅಂದ್ರೆ ತಿರುಗಿ ಆಯುಷ್ಯೊಳಗೆ ಎಂದೆಂದೂ ಈ ಗರ್ಭವಾಸದಲ್ಲಿ ಬರಂಗಿಲ್ಲ. ಆಯುಷ್ಯೊಳಗೆಲ್ಲ ಯಾವ ಜನ್ಮದ ಪ್ರಶ್ನೆ ತಿರುಗಿ ನಾ ಈ ಗರ್ಭವಾಸದಾಗ ಬರಂಗಿಲ್ಲ. ಏನಾದರೂ ಮಾಡ್ತೀನಿ, ನಾನು ನಾಮಸ್ಮರಣೆ ಮಾಡ್ತೀನಿ, ನಾನು ಉಪಾಸನೆ ಮಾಡ್ತೀನಿ, ಭಜನೆ ಮಾಡ್ತೀನಿ, ಸತ್ಸಂಗ ಮಾಡ್ತೀನಿ, ಸದ್ಗುರುಗಳಿಗೆ ಶರಣ ಹೋಗ್ತೀನಿ, ಏನಾದರೂ ನಿನ್ನ ಸೇವಾ ಮಾಡಿ ನಾನು ಉದ್ಧಾರ ಆಗ್ತೀನಿ ಹೊರತು ಛೇ ಆ ಗರ್ಭವಾದ ಯಾರಪ್ಪ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಖಲು ದುಸ್ತಾರೇ ಕೃಪೆಯ. ಅಂಥ ಗರ್ಭವಾಸದಿಂದ ನಾವು ಬಿಡುಗಡೆ ಹೊಂದಬೇಕು. ಈ ಪ್ರಪಂಚದೊಳಗೆ ಏನೂ ಮಾಡ್ಲಿಕ್ಕೆ ನಮಗೆ ಖರೆ ಅಂದ್ರೂ ಏನೂ ಮಾಡಿದ್ರೊಳಗೆ ಏನೂ ಆಗ್ತಿಲ್ಲ. ಸುಳ್ಳ ನಾವು ಆಯುಷ್ಯಕ್ಕೆ ಆಯುಷ್ಯ. ಬ್ರಹ್ಮಾನಂದ ಮಹಾರಾಜ ಒಂದು ದಿವಸ ಮಾನಗಂಗಾದೇವಿ ಸ್ನಾನ ಮಾಡ್ತಾ ಇದ್ರು. ಮಹಾರಾಜರ ಮನ್ಯಾಗ ಕೂತಿದ್ರು. ಬ್ರಹ್ಮಾನಂದ ಹೂವ ಅಂತ ಹೋದ್ರೆ
ಅಂದ ಕೂಡಲೇ ಬ್ರಹ್ಮಾನಂದ ಮಹಾರಾಜರು ಹೆಂಗೆ ಕೂತಿದ್ರು ಸ್ನಾನ ಮಾಡಲಿಕ್ಕೆ ಹಂಗ ತೊಯ್ಸ್ಕೊಂಡು ಬಟ್ಟಿಲಿ ಮ್ಯಾಲೆ ಅಂತ ಓಡ್ಕೋತ ಮನೆಗೆ ಬಂದ್ರು. ಬೇಕಾದ್ರೆ ನಮ್ಗೆ ಅನುಸಂಧಾನ ಅವ್ರ ಕಡೆ ಲಕ್ಷ್ಯ ಬೇಕಲ್ಲ, ಅವ್ರನ್ನ ಕಣ್ಣು ಮುಂದೆ ಇಟ್ಕೊಂಡು ನಮಗೆ ಇಲ್ಲಿ ಎಲ್ಲಿ ನೋಡಿದ್ರು ಏನಾದರೂ ಒಂದು ನೋಡುತ್ತೆ ಮಹಾರಾಜರ ಕಣ್ಣು ಕಾಣುತ್ತೆ, ಇನ್ನೊಂಚೂರು ಮಾಡಿಬಿಡು. ಈಗ ಅಲ್ಲಿ ಅವ್ರು ಚೌಕಟ್ಟು ಮಾಡಿಸಿದ್ರು ಅವರು. ಅವ ಫಳಿ ಒಳಗೆ ಕೆತ್ತಿ ಹಾಕ್ತೀನಿ ಅಂದಿದ್ದ, ಹಾಕಿಲ್ಲ. ಅದು ಮೊದಲು ನೋಡಿದ ಕೂಡ ನನಗೆ ಅನ್ನಿಸ್ತು ಇಲ್ಲೊಂದು ಗಣಪತಿ ಮೂರ್ತಿ ನಾನು ಗದಗಿನಿಂದ ತರಿಸ್ಲಿಕ್ಕೆ ಹತ್ತೀನಿ, ಏನೇ ಇಟ್ಕೊಂಡು ಇದನ್ನ ಅವ್ರನ್ನ ಕಣ್ಣು ಮುಂದೆ ಇಟ್ಕೊಂಡು ಅವ್ರಿಗೆ ಸ್ವಲ್ಪ ಅದು ವಹವಾ ಅನ್ನೋದು ಬ್ಯಾಡ್ರಿ, ಕನಿಷ್ಠ ಪಕ್ಷ ಅವರಿಗೆ ಸಂತೋಷ ಆಗುವ ಇದೆಲ್ಲ ಇಟ್ಕೊಳ್ತಾರೆ. ಆದರೆ ನಮ್ಮ ನಿತ್ಯ ಜೀವನದಲ್ಲಿ ನಾವು ಬರೀ ಮಹಾರಾಜ ಜನ್ಮ ಲಾಲು 24 ತಾಸು ಜಪ ಮಾಡಿ ಆಗಂಗಿಲ್ಲ, 12 ತಾಸು ಆಗಂಗಿಲ್ಲ ಅನ್ನೋದು ನಮ್ಮ ಮಹಾನ್ ದೌರ್ಬಲ್ಯದ ಲಕ್ಷಣ. ದೌರ್ಬಲ್ಯ ಅಲ್ಲರಿ, ಅದು ಮೂರ್ಖತನದ ಲಕ್ಷಣ. ಯಾಕೆ ಆಗ್ಬಾರ್ದು? ಒಂದ್ಸಲ ನಾವು ಇದ್ರೊಳಗೆ ಹೇಳಿದ್ವಿ ಹುಬ್ಬಳ್ಳಿ ಒಂದು ಪ್ರವಚನದಲ್ಲಿ, ಪುರಾಣಂ ಭಾರತಂ ವೇದ ಶಾಸ್ತ್ರಾಣಿ ವಿವಿಧಾನಿ ಚ ಪುತ್ರದಾರಾದಿ ಸಂಸಾರ ನಾಮಾಭ್ಯಾಸಸ್ಯ ವಿಘ್ನಕೃತ. ಪುರಾಣ ನಾವು 18 ಪುರಾಣ ಓದಬೇಕು ಅಂತ ಸಂಕಲ್ಪ ಮಾಡಿದ್ವಿ, ಮತ್ತು ಜಪ ಯಾವಾಗ ಮಾಡೋದು? ಪುರಾಣಂ ಭಾರತ ಓದ್ಬೇಕಂತ ಮಾಡಿ. ಪುರಾಣಂ ಭಾರತಂ ವೇದ ಶಾಸ್ತ್ರಾಣಿ ವಿವಿಧಾನಿ ಚ ಪುತ್ರ ದಾರಾದಿ ಸಂಸಾರ, ಹೆಂಡತಿ ಮಕ್ಕಳು ಸಂಸಾರ ಇವೆಲ್ಲ ನಾಮಸ್ಮರಣೆ ಮಾಡೋರು ವಿಘ್ನ ಅಂತ ಒಂದು ಪ್ರವಚನದಾಗಿ ಹೇಳಿದ್ಕೊಳ್ಳಿ. ಒಬ್ರು ಎದ್ದು ನಿಂತು, ಹಂಗಾರೆ ಹೆಂಡತಿ ಮಕ್ಕಳನ್ನ ಬಿಡ್ಬೇಕಂತೀರೇನ್ರಿ ನೀವು? ನಾವೊಂದು ಆಫೀಸ್ಗೆ ಹೋಗಿ ಕರ್ಕೊಂಡು ಹೋಗ್ತೀರೇನು ನೀವು? ಅದಕ್ಕೆ ಹಂಗೆ ಎದ್ದು ಕೂತಿ ಎದ್ದು ನಿಂತಿದ್ದು ಹಂಗೆ ಕೂತಿ 8 ತಾಸು ಬಿಟ್ಟು ಹೋಗ್ತೀರಿ. 1 ತಾಸು ಬಗಲ ಹಾಕೊಂಡು ಒಂದು ಕೊಲೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂಡ್ಲಿಕ್ಕೆ ಬರೋಲ್ಲ. ನನ್ನ ಮೊಮ್ಮಗಳು ನೋಡ್ರಿ ಎಷ್ಟು ಚಂದ ಲಾಮ್ ಅಂತ ಬಡಿ ಮೇಲೆ ಮೊಮ್ಮಕ್ಕಳು ಕೂಡಿಸ್ಕೊಂಡು, ನನ್ನ ಮೊಮ್ಮಗ ಎಷ್ಟು ಚಂದ ಲಾಮ್ ಅವ್ನ ಮುಂದೆ ಅಂತ ನೀವು ಲಾಮ್ ಅಂತ. ನಮ್ಮದು ಪರಿಸ್ಥಿತಿ ಅಂದ್ರೆ ರಾಮ್ ಅನ್ಲಿಕ್ಕೂ ಬರೋದಾಗ ಆಗ್ಬಿಟ್ಟು 9 ವರ್ಷ ಒಬ್ರು ಗಾಯತ್ರಿ ಜಪ ಹೆಂಗ್ ಮಾಡಿದ್ರು ಅವ್ರು ನೋಡಿ ನಾನು ಅವ್ರ ಜೊತೆಗೆ 3 ವರ್ಷ ಇದ್ದೀನಿ ಅಂದ್ರೆ ಅವ್ರು 9 ವರ್ಷ ಸೂರ್ಯನ ನೋಡಿಲ್ಲ. ಕಲ್ಪನಾ ಮಾಡ್ರಿ, ಮುಂಜಾನೆ 4 ಗಂಟೆಗೆ ನರ್ಮದಾ ನದಿಯಲ್ಲಿ ಸ್ನಾನ ಮಾಡಿ ಬಂದು ಒಂದು 4 ಫೂಟ್ ಅಗಲ ಒಂದು 6 ಫೂಟ್ ಉದ್ದಂಗೆ ಖೋಲಿ ಒಳಗೆ ಸಂಧ್ಯಾವಂದನೆ ಮಾಡಿ ಜಪ ಮಾಡ್ಕೋತ ಕೂತರು ಅಂದ್ರೆ ಸಾಯಂಕಾಲ 7 ಗಂಟೆಗೆ ಕೇಳ್ತಿದ್ರು. ಎದ್ದು ಹೋಗಿ ನರ್ಮದಾ ನದಿಯಲ್ಲಿ ಸ್ನಾನ ಮಾಡಿ ಬಂದು ಬರ್ತಿದ್ರು. ಒಬ್ಬ ಅವನ ಶಿಷ್ಯ ಅವ್ರ ಭಕ್ತ ಒಂದು ವಾಟಿಗೆ ಅಕ್ಕಿ, ಒಂದು ಬಟ್ಲ ಅರ್ಥಾತ್ ಹೆಸರು ಬೇಳೆ, ಒಂದಿಷ್ಟು ಇದು ಅಲ್ಲ ಅಕ್ಕಿ, ಹಾಲು, ಸಕ್ಕರೆ ಇಟ್ಟು ಹೋಗು, ಇಷ್ಟು ಅನ್ನ ಮಾಡ್ಕೋಬೇಕು. ಇಷ್ಟಷ್ಟು ಹೋಯ್ತು ಅವ್ರ ಕಡೆಗೆ. ಒಂದಿಷ್ಟು ಅನ್ನ ಮಾಡಿ ಹಾಲು ಸಕ್ಕರೆ ಕಲಿಸ್ಕೊಂಡು ಊಟ ಮಾಡಿ ರಾತ್ರಿ 7 ಗಂಟೆ ನಂತರ ಊಟ ಮಾಡಿ ಒಂದು ಸ್ವಲ್ಪ ಅಡ್ಡಾಡಿ ಬಂದು 11 ಗಂಟೆಗೆ ಮಲ್ಕೋಬೇಕು, 4 ಗಂಟೆಗೆ ಕೇಳಬೇಕು, ಮಸ್ತ್ ಸ್ನಾನ ಮಾಡಿ ಬಂದು ಸಂಜೆ ತನಕನೂ ಆಯ್ತು ಜಪ ಮಾಡಿ ವಾಡಿ ಕಡೆ ಮಾರಿ ಮಾಡ್ತೀನಿ. 9 ವರ್ಷ ನಾ ಸೂರ್ಯನ ನೋಡಿಲ್ಲ ಅಂತ. ಏನಾದರೂ ಸ್ವಲ್ಪ ಮಾಡಬೇಕಿಲ್ಲ. ಅಭ್ಯಾಸ ಪ್ರಸಮರ್ಥೋಸಿ ಮತ್ಕರ್ಮ ಬರ್ಬೋದು. ನನಗೆ ಕೂತ್ಕೊಂಡು ನಾಮಸ್ಮರಣೆ ಮಾಡ್ಲಿಕ್ಕೆ ಆಗುವುದಿಲ್ಲದು. ನನ್ನ ಸೇವಾ ಮಾಡು, ಕಸ ಹುಡುಗು, ಏನಾದರೂ ಒರೆಸು, ಕಸ ಹುಡುಗು, ಮತ್ತೇನೋ ಬಡಿಸು, ಭಗವದ್ ಭಕ್ತರ ಸೇವಾ ಮಾಡು. ಮದ್ಭಕ್ತಾನಾಂ ಯೇ ಭಕ್ತಾಃ ತೇ ಮೇ ಭಕ್ತತಮಾಃ ಇತಿ ಮೇ ಮತಃ. ನನ್ನ ಭಕ್ತರು ಯಾರು ಭಕ್ತರು, ನನಗವರು ಮಹಾನ್ ಭಕ್ತರು ಅಂತ ಭಗವಂತ ಹೇಳ. ಸೇವಾ ಮಾಡೋದು ಪ್ರವೃತ್ತಿ ಇಲ್ಲ. ಹಂಗಾಗಿ ಫಸ್ಟ್ ಕೂತು ನಾಮಸ್ಮರಣೆ ಮಾಡ್ತೀನಪ್ಪ ಅದು. KG ಕುಲಕರ್ಣಿ ಅಂತ ಏನಿದ್ದಾರೆ ಛಬ್ಬಿಯವರು, ಅವ್ರ ತಂದೆಯವರು ಟೇಲರಿಂಗ್ ಮಾಡಿ ಉಪಜೀವನ ಮಾಡ್ತಾರೆ. ಬಡತನ ಅಂದ್ರೆ ಮಹಾನ್ ಬಡತನ. ಅವ್ರ ಮನೆಗೆ ಒಂದು ಹುಡುಗ ವಾರಕ್ಕೆ ಬಂದ್ರೆ ಅವ್ರ ತಾಯಿ ಅಂದ್ರೆ ಇವ್ರ ತಾಯಿ ಅವ್ರು ಕೇಳಬೇಕು, ಇವತ್ತು ನೀವು ನಿಮ್ಮ ಪೈಕಿ ಯಾರು ಉಪವಾಸ ಇರ್ತೀರಿ ಅಂತ ಕೇಳಬೇಕು. ಅಂದ್ರೆ ಆ ಹುಡುಗನಿಗೆ ಊಟಕ್ಕೆ ಹಾಕ್ತಾರೆ, ಒಬ್ಬರು ಉಪವಾಸ ಇರ್ತಾರೆ.
ಅಂಥ ಪರಿಸ್ಥಿತಿ ಒಳಗೆ ಅವ್ರು ಸಾಮಾನ್ಯ ಸಾಧಾರಣ 25 ವರ್ಷ ಮೌನ ಇತ್ತು. ಎಂಥ ಮೌನ ಅಂದ್ರೆ ಊಟಕ್ಕೆ ಬರ್ರಿ ದಾದಾ, ಶ್ರೀರಾಮ್ ಶ್ರೀರಾಮ್ ಅಂದ್ರೆ ಬರ್ತೀನಿ ಅಂತ, ಶ್ರೀರಾಮ್ ಅಂದ್ರೆ ಬರಂಗಿಲ್ಲ. ಎಷ್ಟರೇ ಪ್ರಪಂಚದ ವಿಷಯದಲ್ಲಿ ಅಲಕ್ಷಿದ್ರು ಉದಾಸೀನರು ಅಂದರೆ ಸಂಜೆ ನಾವು ಒಂದು ದಿವಸ ಅವ್ರ ಹೆಣ್ಮಕ್ಳೆಲ್ಲರೂ ಬದುಕಿ ಅವ್ರ ಮನೆಗೆ ಹೂವಾಡಕ್ಕೆ ಎತ್ಕೊ ಹೋಗಿದ್ರು. 7-6 ಗಂಟೆಗೆ ಅವ್ರು ತಿರುಗಿ ಬಂದಾಗ 8-8:30 ಆಗಿತ್ತು. ಮನೆ ತುಂಬ ಕಾಸ್ತಿ ಲೈಟ್ ಹಚ್ಚಿಲ್ಲೇನ್ರಿ, ಶ್ರೀರಾಮ್ ಶ್ರೀರಾಮ್ ಎದ್ದ ಲೈಟ್ ಹಚ್ಚುವ ಸಹಿತ ಒಳಗಿನಿಂದ ಪ್ರೇರಣಾ ಇಲ್ಲ. ಈ ಅವಸ್ಥಾ ಬರ್ಬೇಕು. ಒಂದು ದಿವಸ ಕಟ್ಟಿ ಮೇಲೆ ಕೂತಾರ ಕಣ್ಣು ಮುಚ್ಕೊಂಡು ಜಪ ಮಾಡ್ಕೊಡ್ತಾರೆ. ಒಂದು ಮನೆ ಕಟ್ಟಿಸ್ಲಿಕ್ಕತ್ತಿದ್ರಂತ 13 ಅವು ಕಾಲಮ್ ಹಾಕೋರು ಇದನ್ನಿಟ್ಟಿದ್ರು ಅಲ್ಲಿ ಗ್ರಿಲ್. ಒಬ್ಬ ಯಾವ ಈ ಇದ್ರಾಮ ಅಂದ್ರೆ ಒಂದೇ ಎತ್ತು ಕುಡ್ಕೊಂಡು ಹೋಗ್ತಾರ ಚಕಡಿ ಎಕ್ಕ ಗಾಡಿ. ಅವ ನೋಡಿದ ಮುದುಕ ಕಣ್ಣು ಮುಚ್ಕೊಂಡು ಕೂತಾರ, ಬಡ ಬಡ ಅವನು ಅಷ್ಟು 13 ಜಾಳಿಗೆ ಹಾಕೊಂಡು ಹೋಗಿಬಿಟ್ಟ. ಮುಂದೆ ಮಕ್ಕಳು ಬಂದು ಕೇಳ ಅದು ಇವು ಜಾಳಿಗೆ ಶ್ರೀರಾಮ್. ಅವ್ರ ಕೈಲಿ ನಾನು ಧಾರವಾಡದ 3.5 ಕೋಟಿ ಜಪ ಮಾಡಿಸಿದಾಗ ಅವ್ರ ಕೈಲಿನೇ ನಾನು ಪೂರ್ಣಾಹುತಿ ಹಾಕಿ ಹೆಂಗ ಇಲ್ಲಿ ಬ್ರಹ್ಮಾನಂದ ಮಹಾರಾಜ ಉಳ್ಮನೆ ಅವಸ್ಥಾದ ಎಲ್ಲೋ ಹೋಗಿ ಕೂತ್ಬಿಡ್ಬೇಕು. ಅವು ಊರಾಗಿ ನೋಡ ಹೋಗಿ ಯಾರು ಯಾರು ಹೋಗಿ ಅವ್ನು ಕರ್ಕೊಂಡ್ಬಂದು 2 ವರ್ಷ ಉಳ್ಮನೆ ಅವಸ್ಥಾದ. ಏನು ನಮ್ಮ ಪರಿಸ್ಥಿತಿ. ಮಹಾರಾಜ ಹೇಳಲು 12 ತಾಸು ಆಗುವುದಿಲ್ಲ, 6 ಹಾಗಂಗೆ 3 ತಾಸು. ನಮಗೆ ವ್ಯಾಲ್ಯೂಯೇಷನ್ನೇ ಇಲ್ಲ. ಪ್ರಪಂಚ ಖರೇನೋ ಅಥವಾ ಏನು ಪರಮಾರ್ಥ ಖರೇನೋ? ನಾವು ಪ್ರಪಂಚ ಮಾಡ್ಲಿಕ್ಕೆ ಹುಟ್ಟಿ ಬಂದೀವೋ ಏನಾದರೂ ಪರಮಾರ್ಥ ಸಾಧಿಸ್ಲಿಕ್ಕೆ ಹುಟ್ಟಿ ಬಂದೀವಿ. 3 ತಾಸು ಆಗಿದೆ, 2 ತಾಸು, 1 ತಾಸು. ಮೊನ್ನೆ ಉದಾಹರಣೆ ಹೇಳಿದ್ದ, ದಿನ ಹೇಳ್ಬೇಕು ಅನಿಸ್ತದೆ. ನಮ್ಮ ಊರಾಗ ಅವರು BM ಮಾಡ್ತಿದ್ದರು. ನಾವು ಸಣ್ಣವರಿದ್ದಾಗ ಅವರು ಒಂದು ದಿವಸ ಅಂದೆ, BM ಏನು ಇಡೀ ದಿವಸ ಕಟ್ಟಿ ಮಾಡಿ ಕೂತು ಸುಳ್ಳ ತಲೆ ಹರಟಿ ಮಾಡ್ಕೊಂಡು ಕೂಡ್ತೀವಿ, ಒಂದು 5 ಮಾಲಿ ಜಪ ಮಾಡಿದಾರ. ನಮಗೆ ಸಲಿಗೆ ಭಾಳ ಇರ್ತಿದ್ವಿ ಅವಾಗ ಊರಾಗೆಲ್ಲ. ಮಾಡ್ತೀನಿ ಅಂತ 5 ಮಾಲಿ ಮಾಡ್ತೀನಿ. ಒಂದು ದಿವಸ ಕೇಳಿ ಎಷ್ಟು ಮಾಡ್ತೀನಿ? 5 ಮಾಲಿ ಮಾಡ್ತೀನಿ ಅಂತ ಒದರಿಸ್ತೀನಿ. ಒಂದು ದಿವಸ ಮತ್ತೊಂದು ದಿವಸ ಅಂದೆ, 5 ಮಾಲಿ ಮಾಡಿದ್ರೆ ಏನು 24 ತಾಸು ಖಾಲಿನೇ ಇರ್ತೀಯ, ಮುಂಜಾನೆ ಸಂಜಿತ್ತು ಅಂತ ಒಂದು 5,000 ಜಪ ಮಾಡ್ಲತ್ತೀವ. 5,000 ಯಾರನ್ನಾರ ಕೊಂದ್ಗಿಂದಿ ಅಂತ ನಗಿ ಬಂದ್ರ ಇಷ್ಟು ಒಳಗಿನಿಂದ ಫೋರ್ಸ್ಲಿ ಅಂದ್ರಲ್ಲ ಅವರು ಯಾರನ್ನಾರ ಕೊಂದ್ಗಿಂದಿ ಅಂತ. ನಾನು ಯಾರು ಕೊಲ್ಲೋದಲ್ಪ ಮರ, ಇನ್ಯಾರಿಗೂ ಹೇಳಿಕ್ಕೂ 1 ತಾಸು. ನಾವು ಈ 3,500 ಸಂಕಲ್ಪ ಯಾಕೆ ಮಾಡಬೇಕು? ಕನಿಷ್ಠ 1 ತಾಸು ಅದು ಹೋಗಂದ್ರು ಮಹಾರಾಜಂದ್ರು. ಒಂದ್ಸಲ ಹೇಳಿದ್ರು, ನಾಮಸ್ಮರಣೆ ಮಾಡಿ ಸುಮ್ಮನೆ ಇದ್ವಿ. ನಾನು ನಿಮ್ಗೆ ಅಗ್ದಿ ಕಳಕಳಿಯಿಂದ ಹೇಳ್ತೀನಿ, ನಾಮಸ್ಮರಣೆ ಮಾಡಿ. ಅದ್ರ ಮುಂದೆ ಮಹಾರಾಜ ಮತ್ತು ಸುಮ್ಮನೆ ಇದ್ದೀನಿ, ನಿಮಗೆ ಕೈ ಮುಗಿದು ಹೇಳ್ತೀನಿ, ನಾಮಸ್ಮರಣೆ ಮಾಡಿ. ತಲೆ ಅಲಗಾಡಿಸ್ಲಿಲ್ಲ ನಾವೇನು, ಗಟ್ಟಿ ಅಂದ್ರೆ ಭಾರಿ ಗಟ್ಟಿ ನಾವು. ನಿಮಗೆ ಕಾಲು ಬಿದ್ದು ಹೇಳ್ತೀನಿ, ನಾಮಸ್ಮರಣೆ ಮಾಡಿ. ಯಾರು ನಾವು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಯಾರ ಮುಂದೆ ಕೃಷ್ಣ ಶಾಸ್ತ್ರಿ ಉಪ್ಪಿನ ಬೆಟಗೇರಿ ಅಂತವ್ರು, ಲೋಕಮಾನ್ ತಿಲಕರಂತವ್ರು, ಮದನ್ ಮೋಹನ್ ಮಾಲ್ವೀಯರಂತವ್ರು ಕೈ ಮುಕ್ಕೊಂಡು ನಿಂತು ಹೋಯ್ ಮಹಾರಾಜ್ ಅಂತಿದ್ರು. ಅವ್ರು ಕಾಲು ಬಿದ್ದು ಹೇಳ್ತೀನಿ, ನಾಮಸ್ಮರಣೆ ಮಾಡ್ರಿ ಅಂತ ನಮ್ಮ ತಲೆಗೆ ಹೋಗುದು. ಮಹಾರಾಜ ಹೇಳ್ಬಿಟ್ಟು ಹೋಗ್ತಾ ರಾತ್ರಿ ಮಲ್ಕೊಳ್ಳೋ ಮುಂದೆ ಅಗ್ದಿ ಇನ್ನೇನು ಹಾಸಿಗೆ ಮೇಲೆ ಉಳ್ತೀವಿ ಅನ್ನೋದಾಗ 1 ಮಾಲಿ ಜಪ ಮಾಡ್ತಾರೆ. ಅದನ್ನು ಹೆಂಗೆ ಮಾಡ್ಲಿಕ್ಕೆ ಬರಬೇಕು ಅಂದ್ರೆ 1 ದಿವಸ ತಪ್ಸಿಲ್ಪ, ನಾನು 30 ವರ್ಷ ಆಯ್ತು ಅನ್ನುವ ಅಂತ ಇನ್ನೂ ಬಹಳಷ್ಟು ಉದಾಹರಣೆ ಹೇಳ್ಬೋದು.
ಅದು ನಮ್ದೇನು ಒಂದು ದಿವ್ಸ ಮಾಡಿದ್ವಿ ಒಂದು ದಿವ್ಸ ಬಿಟ್ವಿ, ಅಕಸ್ಮಾತ್ ಭಗವಂತ ಅಥವಾ ಯಮಧರ್ಮ ಅಲ್ಲ ಭಗವಂತನ ಆ ಟೈಮ್ನ ನಮ್ಮನ್ನು ಒಯ್ಲಿಕ್ಕೆ ಬಂದ, ಕರ್ಕೊಂಡು ಹೋಗ್ಲಿಕ್ಕೆ ಬಂದ ಅಂದ್ರೆ ನಮಗೆ ಹೇಳೋ ತಾಕತ್ತು ಬೇಕಲ್ಲ. ಏನು ಅಂತಂದ್ರೆ ಇವತ್ತಿಂದ ನಾ ಇನ್ನೂ ಒಂದು ಮಾರಿ ಜಪ ಮಾಡಿಲ್ಲ, ಒಂದು ಮಾರಿ ಜಪ ಆಗುತ್ತಕ ನಿಂದ ಅಂತ ಹೇಳಿ ಅಕಸ್ಮಾತ್ ನಾವು ಹೇಳಿದ್ವಿ ಗೊತ್ತದನೋ ನೀ ಹೆಂಗೆ ಮಾಡ್ತೀವಿ ಅನ್ನೋದು, ಒಂದು ದಿವ್ಸ ಮಾಡಿದ್ರೆ 2 ದಿವ್ಸ ಮಾಡಾಗಿಲ್ಲ ಅದರಿ ಕೊಲ್ಲದ. ಯಾಕೆ ಹೇಳಿ ಕತ್ತೀನಿ ಅಂದ್ರೆ ಮೂರ್ತಿಮಂತ ನಾಮ. ಒಬ್ರು ಬೃಂದಾವನಿಗೆ ಹೋಗಿದ್ದು ಸೂಕ್ಷ್ಮ ದೇಹದಿಂದ, ಚಿಂತಾಮಣಿಯವರು ಹೋಗಿ ಅಲ್ಲಿ ಹೋದ ಕೂಡಲೇ ರಾಮದೇವ್ರ ಮುಂದೆ ಹೋದ್ರು. ರಾಮದೇವ್ರು ಏನಂತ ಗೊತ್ತೇನ್ರಿ ಅವ್ರಿಗೆ, ಸೂಕ್ಷ್ಮ ದೇಹದಿಂದ ಹೋಗಿದ್ದು. ಯಾರು ನಮ್ಮನ್ನ ರಾಮನ ಮಾಡಿರಿ, ಯಾರು ನನ್ನ ರಾಮನ ಮಾಡಿ ಕೂಡ್ಸ್ಯಾರು ಆ ರಾಮ್ ಗಿರ್ವಿಗೆ ಹೋಗ್ಯಾರ, ಅವ್ರು ಮಾಡಿಟ್ಟಿರೋ ರಾಮ್ ನಾಯಿ ನಿಂತೀವಿ. ಯಾರು ನನ್ನ ರಾಮನ ಮಾಡಿ ಕೂಡ್ಸ್ಯಾರು ಆ ರಾಮ ಗಿರ್ವಿಗೆ ಹೋಗ್ಯಾರ, ಅವ್ರು ಮಾಡಿಟ್ಟಿರೋ ರಾಮ ಇಲ್ಲಿ ಇದ್ದೀನಿ ಅಂತ ಅನ್ಬಾಕಿ. ಆ ರಾಮನ ಭೂಮಿಕಾ ಅಂದ್ರೆ ಏನಿರ್ಬೋದು ಅಂತ ಸದ್ಗುರು ದಿವ್ಯ ಸಾನ್ನಿಧ್ಯದಲ್ಲಿ ಬಂದಿದ್ದೀವಿ. ನಮಗೆ ಹೇಳಿ ಕತ್ಕೊಳ್ಳಿ ಒಂದು ನಮೂನಿ ಗಜಾಕಳಿ ಲಕ್ಷ್ಯ ಹೋಗುದು. ಆದರೂ ಸಹಿತ ನೀವೆಲ್ಲ ಶಾಂತವಾಗಿ ಕೂತ್ಕೊಂಡು ಕೇಳಿದ್ರಿ. ನಾನು ಆ ಸದ್ಗುರುಗಳಲ್ಲಿ ಹಾಗೂ ಪರಮಾತ್ಮನಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡೋದೇನು ಅಂದ್ರೆ ನಮಗೆಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಐಶ್ವರ್ಯ ಬಂದಿತ್ತು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ. ನಾಳೆ ನಾಡ್ದು ಅಚ್ಚಿ ನೋಡಿದ್ರೆ ಇದಕ್ಕೂ ಭಾಳ ಚಂದ ಹೇಳಾವಿದ್ದಿಲ್ರಿ, ನೋಡಿ ಬಂದ್ರೆ ಚಲೋ ಆಗ್ತದೆ, ಕೇಳಲಿಕ್ಕೆ ಇರ್ತದೆ. ಇದಕ್ಕೂ ಭಾಳ ಚಲೋ ಹೇಳಾವಿದ್ದೀನಿ, ನಾಳೆ ಇನ್ನೂ ಭಾಳ ಚಂದ ಉದಾಹರಣೆ ಹೇಳಾವಿದ್ದೀನಿ ನೋಡಿ. ಮತ್ತೆ ಸದ್ಗುರುನಾಥ ಮಹಾರಾಜ್